ಸ್ನೇಹಿತರೆ ನಮಸ್ಕಾರ, ನಿಮಗೆಲ್ಲರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ನಾವು ಟೆಟ್ಗೆ ತರಗತಿಗಳನ್ನು ಮಾಡ್ತಾ ಇದೀವೋ ಅದರಲ್ಲಿ ಇಂದು 8ನೇ ತರಗತಿಯ 7ನೇ ಅಧ್ಯಾಯವಾದಂಥ ಹದಿಹರೆಯಕ್ಕೆ ಪ್ರವೇಶ. ಸೊ ನೀವೀಗ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಮತ್ತು ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಪಾಠ ಕೇಳಿದ ನಂತರ ಈ ಒಂದು ಪಾಠವನ್ನು ಕೇಳಲೇಬೇಕು. ಹೆವಿ ಇಂಪಾರ್ಟೆಂಟ್. ಅಂತಂದರೆ ಈ ಒಂದು ಹದಿಹರೆಯದ ಸಂದರ್ಭದಲ್ಲಿ, ಹದಿಹರೆಯ ಅಂತಂದರೆ ಏನು, ಈ ಸಂದರ್ಭದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತವೆ ಮನುಷ್ಯನಲ್ಲಿ ಎಂಬುದ್ರ ಬಗ್ಗೆ ತಿಳ್ಕೊಳ್ಳಬೇಕು. ಮತ್ತು ಟೆಟ್ಟಲ್ಲಿ ನಿಮಗೆ ಇದರ ಮೇಲೆ ಕಂಪಲ್ಸರಿ 1 ಅಂಕ ಇದ್ದೇ ಇರುತ್ತೆ. ಮತ್ತು ಯಾರೆಲ್ಲ ಈ 8ನೇ ತರಗತಿ ಪರೀಕ್ಷೆಯನ್ನು ಬರೀತಿರೋ ಅವ್ರಿಗೂ ಸಹ ಇದರ ಮೇಲೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ಪಾಠವನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಹದಿಹರೆಯಕ್ಕೆ ಪ್ರವೇಶ ಅನ್ನೋದಕ್ಕೆ ಇಂಟ್ರಡಕ್ಷನ್ ಏನು ಕೊಟ್ಟಿದ್ದಾರೆ, ನಿರ್ದಿಷ್ಟ ವಯಸ್ಸಿಗೆ ಬೆಳೆದ ನಂತರ ಮಾತ್ರ ಮಾನವರು ನಿರ್ದಿಷ್ಟ ವಯಸ್ಸಿನ ನಂತರ ಮಾತ್ರ ಸಂತಾನೋತ್ಪತ್ತಿ ಮಾಡಬಲ್ಲರು. ಯಾಕೆ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಏನಕ್ಕೆ ಅಂತಂದರೆ ಮಾನವ ದೇಹದಲ್ಲಿ ಅಲ್ಲಿವರೆಗೂ ಯಾವುದೇ ರೀತಿಯ ಬದಲಾವಣೆಗಳು ಆಗಿರೋದಿಲ್ಲ. ಸೊ ಯಾವಾಗ ಮಾನವ ಹದಿಹರೆಯಕ್ಕೆ ಪ್ರವೇಶ ಮಾಡ್ತಾನೋ, ಹದಿಹರೆಯ ಅಂತಂದರೆ ಏನು ಅನ್ನೋದು ಸಹ ನೆಕ್ಸ್ಟ್ ಇದೆ, ಅದನ್ನು ಸಹ ಹೇಳ್ತಾ ಹೋಗ್ತೀನಿ. ಆವಾಗ ಏನಾಗುತ್ತೆ, ಅಲ್ಲಿ ಮಗುವಿನಲ್ಲಿ ತನ್ನಲ್ಲಿ ಬದಲಾವಣೆಗಳಾಗ್ತಾ ಹೋಗ್ತವೆ. ಹಾರ್ಮೋನುಗಳೆಲ್ಲ ಸ್ರವಿಸುವಿಕೆ ತನ್ನ ಪಾತ್ರವನ್ನು ಪ್ರಾರಂಭ ಮಾಡ್ತಾ ಹೋಗ್ತವೆ. ಸೊ ಅದರಿಂದ ಈ ಒಂದು ಹದಿಹರೆಯಕ್ಕೆ ಪ್ರವೇಶ ಅನ್ನುವಂಥ ಪಾಠ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಮೊದಲಿಗೆ ತಾರುಣ್ಯಾವಸ್ಥೆ ಅಂತಂದರೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ತಾರುಣ್ಯಾವಸ್ಥೆ ಅಂತಂದರೆ ಏನಿಲ್ಲ, ಸೊ ಇದೊಂದು ನಮಗೆಲ್ಲರೂ ಗೊತ್ತಿರುವಂತೆ ಬೆಳವಣಿಗೆ ಒಂದು ನೈಸರ್ಗಿಕ ಪ್ರಕ್ರಿಯೆ. ಅದರಲ್ಲೂ ಸಹ ಮಗುವಿನ 11ನೇ ವಯಸ್ಸಿನಿಂದ 18 ಅಥವಾ 19ನೇ ವಯಸ್ಸಿನ ಅವಧಿಯನ್ನು ನಾವು ತಾರುಣ್ಯಾವಸ್ಥೆ ಅಂತ ಕರಿತೀವಿ. ಸೊ ಇನ್ನು ಕೆಲವರು 13ರಿಂದ 19ನೇ ವರ್ಷ ಅಂತವರೆಗೂ ಹೇಳ್ತಾರೆ. ಆದರೆ ನೀವು ಸಾಮಾನ್ಯವಾಗಿ 13ರಿಂದ 18 ನೆನ್ಪಿಟ್ಕೊಳ್ಳಿ. ಸೊ ಈ ವಯಸ್ಸನ್ನು ಹದಿಹರೆಯದವರು ಅಂತ ಕರಿತಾ ಹೋಗ್ತಾರೆ. ಸೊ ಹದಿಹರೆಯವು ಹುಡುಗರಿಗಿಂತಲೂ 1 ಅಥವಾ 2 ವರ್ಷಗಳ ಮೊದಲು ಹುಡುಗಿಯರಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತೆ. ಅಂತಂದರೆ ಹುಡುಗರಲ್ಲಿ 13 ವರ್ಷದ ಪ್ರಾರಂಭ ಆದರೆ ಹುಡುಗಿಯರಲ್ಲಿ 11 ವರ್ಷಕ್ಕೆ ಪ್ರಾರಂಭ ಆಗ್ತಾ ಹೋಗ್ಬೋದು. ಇನ್ನು ಈ ತಾರುಣ್ಯಾವಸ್ಥೆ ಸಮಯದಲ್ಲಿ ಮಾನವನ ದೇಹವು ಹಲವಾರು ಬದಲಾವಣೆಗಳನ್ನ ಒಳಗಾಗುತ್ತೆ. ಈ ಬದಲಾವಣೆಗಳಿಗೆ ಪ್ರೌಢಾವಸ್ಥೆ ಆರಂಭ ಆಗ್ತಾ ಇದೆ ಅನ್ನೋದನ್ನ ಸೂಚಿಸ್ತಾ ಹೋಗುತ್ತೆ. ಅಂತಂದರೆ ಯಾವಾಗ ತನ್ನ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗ್ತಾ ಹೋಗ್ತಾವೋ ಆ ಬದಲಾವಣೆಗಳು ನಾವೇನು ತಿಳ್ಕೊಬೇಕು, ಮಗು ಪ್ರೌಢಾವಸ್ಥೆಗೆ ತಲುಪ್ತಾ ಇದೆ ಅಂತ. ಅಂತಂದರೆ ಏನು ಪ್ರೌಢಾವಸ್ಥೆಯನ್ನು ಸೂಚಿಸೋದು ಅಂತಂದರೆ ಏನೆಲ್ಲ ಬದಲಾವಣೆಗಳಾಗ್ತವೆ ಮಕ್ಕಳಲ್ಲಿ ಅಂತಂದರೆ, ಹುಡುಗರು ಮತ್ತು ಹುಡುಗಿಯರಲ್ಲಿ ಸಂತಾನೋತ್ಪತ್ತಿಗೆ ಅರ್ಹರಾಗುವುದು, ಆ ಸಂತಾನೋತ್ಪತ್ತಿಗೆ ಅವಶ್ಯಕವಾದಂಥ ಅಂಗಗಳ ಬೆಳವಣಿಗೆ ಆಗುವಂಥದ್ದು. ತರುಣರು ಸಂತಾನೋತ್ಪತ್ತಿ ಪಕ್ವತೆ ತಲುಪಿದಾಗ ಪ್ರೌಢಾವಸ್ಥೆ ಕೊನೆಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಸೊ ಇದರಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ. ಏನೇನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದೇ ಈ ಪಾಠದಲ್ಲಿರುವಂಥದ್ದು. ಸೊ ನಾನು ತುಂಬ ಬ್ರೀಫಾಗಿ ಹೇಳಕ್ಕೆ ಹೋಗೋದಿಲ್ಲ, ಜಸ್ಟ್ ನಮ್ಗೆ ಎಷ್ಟು ಬೇಕೋ ಟೆಟ್ಗೆ ಮತ್ತು ಈ ಒಂದು ಪಾಠವನ್ನು ಕೇಳಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳ್ತಾ ಹೋಗ್ತೀನಿ. ಸರ್ ಪ್ರೌಢಾವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಎತ್ತರದಲ್ಲಿ ಹೆಚ್ಚಳ ಆಗುತ್ತೆ. ಸೊ ಹಠಾತ್ ಬೆಳವಣಿಗೆ ಕಾಣ್ತಾರೆ. ಸೊ ನೀವು ಗಮನಿಸಬಹುದು, ಮಕ್ಕಳು ಹುಟ್ಟಿನಿಂದಲೂ ಬೆಳವಣಿಗೆ ಪ್ರಾರಂಭ ಆಗ್ತಾನೆ ಇರ್ತಾರೆ. ಆದರೆ ಯಾವಾಗ ಅವರು 11ರಿಂದ 13ನೇ ವಯಸ್ಸಿಗೆ ಬರ್ತಾರೋ ಅಲ್ಲಿಂದ ಈ 13ರಿಂದ 18ನೇ ವಯಸ್ಸಿನ ಒಂದು ಅವಧಿಯಲ್ಲಿ ಮಕ್ಕಳು ಹಠಾತ್ ಬೆಳವಣಿಗೆ ಕಾಣ್ತಾ ಹೋಗ್ತಾರೆ. ಸೊ ದೇಹದಲ್ಲಿ ಎಲ್ಲ ಮೂಳೆಗಳ ಬೆಳವಣಿಗೆ, ತೋಳುಗಳಾಗಿರ್ಬೋದು, ಸೊ ಇವೆಲ್ಲ ಸಹ ಅತಿ ಹೆಚ್ಚಾಗಿ ಬೇಗ ಅದು ಬೆಳವಣಿಗೆ ಆಗ್ತಾ ಹೋಗುತ್ತೆ. ಸೊ ಅದರಿಂದ ಹಠಾತ್ತಾಗಿ ಎತ್ತರದಲ್ಲಿ ಹೆಚ್ಚಳ ಆಗ್ತಾ ಹೋಗುತ್ತೆ. ಇನ್ನು ಅದರ ಜೊತೆಗೆ ಪ್ರಾರಂಭದಲ್ಲಿ ಹುಡುಗರಿಗಿಂತ ಹುಡುಗಿಯರು ವೇಗವಾಗಿ ಬೆಳೆಯುತ್ತಾರಾದರೂ ಸುಮಾರು 18ನೇ ವಯಸ್ಸಿನಲ್ಲಿ ಅವರು ತಮ್ಮ ಗರಿಷ್ಠ ಎತ್ತರವನ್ನು ತಲುಪ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಸಹ ಅಷ್ಟೇ ತಮ್ಮ 18ನೇ ವಯಸ್ಸು 19ನೇ ವಯಸ್ಸಿನ ಅಷ್ಟೊತ್ತಿಗೆ ಸಂಪೂರ್ಣವಾಗಿ ಎಷ್ಟು ಹೈಟ್ ಬೆಳಿಬೇಕೋ ಅಷ್ಟು ಹೈಟ್ನ ಬೆಳೀತಾರೆ. ಸೊ ಮುಂದಕ್ಕೆ ಅವರು ಹೆಚ್ಚಾಗಿ ಬೆಳವಣಿಗೆ ಆಗ್ತಾ ಹೋಗೋದಿಲ್ಲ, ಎತ್ತರದಲ್ಲಿ ಮಾತ್ರ. ಇನ್ನು ಎತ್ತರದಲ್ಲಿ ಬೆಳವಣಿಗೆಯ ದರವು ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ಆಗಿರುತ್ತೆ. ಕೆಲವರು ಪ್ರೌಢಾವಸ್ಥೆಯಲ್ಲಿ ಹಠಾತ್ತನೆ ಬೆಳೆದು ನಂತರ ನಿಧಾನಗತಿಯಲ್ಲಿ ಬೆಳೆಯುತ್ತಾರೆ. ಇತರರು ಸಾಮಾನ್ಯ ಗತಿಯಾಗಿ ಬೆಳಿಬೋದು. ಕೆಲವರು 13ರಿಂದ 15ನೇ ವಯಸ್ಸಿನಲ್ಲೇ ಬೇಗ ಬೆಳೆದು ಬಿಡ್ತಾರೆ, ಆಮೇಲೆ ನಿಧಾನವಾಗಿ ಬೆಳೀತಾ ಹೋಗ್ತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, 13ರಿಂದ 18ನೇ ವಯಸ್ಸಿನವರೆಗೂ ಬೆಳೀತಾನೆ ಇರ್ತಾರೆ. ಸೊ ಈ ರೀತಿಯಾಗೂ ಸಹ ಬೆಳವಣಿಗೆ ಆಗ್ತಾ ಹೋಗ್ಬೋದು. ಇನ್ನೇನು ಬದಲಾವಣೆಗಳಾಗುತ್ತೆ, ದೇಹದಲ್ಲಿ ಆಕಾರದಲ್ಲಿ ಬದಲಾವಣೆ. ಸೊ ಇದು ಹೆವಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಹುಡುಗ ಮತ್ತು ಹುಡುಗಿಯರ ದೇಹದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಈ ಒಂದು ವಯಸ್ಸಲ್ಲಿ ಅಂತಂತಂದರೆ, ಕಿರಿಯ ತರಗತಿಗಳನ್ನ ಹುಡುಗರಿಗಿಂತ ನಿಮ್ಮ ತರಗತಿಯಲ್ಲಿರೋ ಹುಡುಗರು ವಿಶಾಲವಾದ ಭುಜ ಮತ್ತು ಅಗಲ ಎದೆಯನ್ನು ಒಳಗೊಂಡಿರ್ತಾರೆ. ಸೊ ಭುಜಗಳು ವಿಶಾಲವಾಗ್ತವೆ, ಅಗಲ ಎದೆಯನ್ನು ಹೊಂದಿರ್ತಾರೆ. ಹುಡುಗಿಯರಲ್ಲಿ ಸೊಂಟದ ಕೆಳಗಿನ ಭಾಗವು, ಸೊ ಫೆಲ್ವಿಕ್ ರೀಜನ್ ಅಂತ ಕರಿತೀವಿ, ಸೊ ಆ ಪ್ರದೇಶ ಅಗಲವಾಗಿರುತ್ತೆ. ಮತ್ತು ಹುಡುಗಿಯರಿಗಿಂತ ದೇಹದ ಸ್ನಾಯುಗಳು ಹೆಚ್ಚು ಪ್ರಧಾನವಾಗಿ ಬೆಳೆಯುತ್ತವೆ. ಅಂತಂದರೆ ತುಂಬ ಹುಡುಗರಿಗೆ ಗಟ್ಟಿಮುಟ್ಟಾಗಿ ದೇಹದ ಸ್ನಾಯುಗಳು ಬೆಳೀತಾ ಹೋಗ್ತವೆ. ಇನ್ನೇನೇನೆಲ್ಲ ಬೆಳವಣಿಗೆ ಆಗ್ತವೆ, ಧ್ವನಿ ಬದಲಾವಣೆ ಆಗ್ತಾ ಹೋಗುತ್ತೆ. ಸೊ ಪ್ರೌಢಾವಸ್ಥೆಯಲ್ಲಿ ಧ್ವನಿ ಪೆಟ್ಟಿಗೆ, ಸೊ ಈ ಭಾಗವನ್ನು ಶಬ್ದ ಎನ್ನುವಂಥ ಪಾಠದಲ್ಲಿ ಕೇಳಿರ್ತೀವಿ. ಸೊ ಈ ಪಟ್ಟಿಗೆಯನ್ನು
ಧ್ವನಿ ಪೆಟ್ಟಿಗೆ, ಸೊ ಅದನ್ನ ಲ್ಯಾರಿಂಗ್ಸ್ ಅಂತ ಕರಿತಾ ಹೋಗ್ತೀವಿ. ಅದರಲ್ಲಿ ಆಡಮ್ ಪಿಲ್ಸ್ ಅಂತ ಇರ್ತವೆ. ಸೊ ಅಲ್ಲಿಂದ ನಮಗೆ ಶಬ್ದ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಸೊ ಪ್ರೌಢಾವಸ್ಥೆಯಲ್ಲಿ ಧ್ವನಿ ಪೆಟ್ಟಿಗೆ ಅಥವಾ ಲ್ಯಾರಿಂಗ್ಸ್ ಬೆಳೆಯಲು ಪ್ರಾರಂಭಿಸುತ್ತದೆ. ಹುಡುಗರಲ್ಲಿ ಧ್ವನಿ ಪೆಟ್ಟಿಗೆ ದೊಡ್ಡದಾಗಿ ಬೆಳೆಯುತ್ತೆ. ಮತ್ತು ಹುಡುಗರಲ್ಲಿ ಬೆಳೆಯುತ್ತಿರುವ ಧ್ವನಿ ಪೆಟ್ಟಿಗೆಯನ್ನು ಆಡಮ್ಸ್ ಆಪಲ್ಸ್ ಎಂದು ಕರೆಯಲಾಗುವ ಗಂಟಲಿನ ಮುಂಚಾಚಿದ ಭಾಗವನ್ನು ಕಾಣಬಹುದು. ಹುಡುಗಿಯಲ್ಲಿ ಚಿಕ್ಕ ಗಾತ್ರದ ಕಾರಣದಿಂದಾಗಿ ಲಾರಿಂಗ್ಸ್ ವರ್ಗದಿಂದ ಗೋಚರಿಸುವುದು ಕಷ್ಟ ಸಾಧ್ಯ. ಸಾಮಾನ್ಯವಾಗಿ ಹೆಚ್ಚಿನ ಸ್ಥಾಯಿಯು ಧ್ವನಿ ಹೊಂದಿದ್ದರೆ, ಹುಡುಗಿಯರು ಹೆಚ್ಚಿನ ಸ್ಥಾಯಿ ಧ್ವನಿ ಹೊಂದಿದ್ದರೆ ಹುಡುಗರಿಗೆ ಆಳವಾದ ಧ್ವನಿ ಇರುತ್ತದೆ. ಸೊ ಇದನ್ನು ಒಮ್ಮೆ ಟಿಇಟಿಯಲ್ಲಿ ಕೇಳಿದ್ದಾರೆ. ಸೊ ಯಾರಲ್ಲಿ ಹೆಚ್ಚಿನ ಸ್ಥಾಯಿ ಧ್ವನಿ ಇರುತ್ತೆ? ಸೊ ನಾವೆಲ್ಲ ಎಲ್ಲಿ ನೋಡ್ತೀವಿ, ಅದನ್ನ ಧ್ವನಿ ಪಾಠದಲ್ಲಿ ಹೋಗಿ ಓದ್ತೀವಿ. ಸೊ ಅಲ್ಲಿ ಸ್ಥಾಯಿ ಅನ್ನೋದು ಬರುತ್ತೆ, ಆದರೆ ಅಲ್ಲಿ ನಿಮಗೆ ಈ ಒಂದು ಪಾಯಿಂಟ್ ಕೊಟ್ಟಿಲ್ಲ. ಸೊ ನಿಮಗೆ ಎಲ್ಲಿ ಭಾಗವನ್ನು ಕೊಟ್ಟಿದ್ದಾರೆ? ಸೊ ಇಲ್ಲಿ ಹದಿಹರೆಯಕ್ಕೆ ಪ್ರವೇಶ ಎನ್ನುವಂಥ ಒಂದು ಪಾಠದಲ್ಲಿ ಕೊಟ್ಟಿದ್ದಾರೆ. ಸೊ ಯಾರಿಂದ ಯಾರಿಗೆ ಜಾಸ್ತಿ ಅನ್ನೋದು? ಸೊ ಹುಡುಗರಿಗಿಂತ ಹುಡುಗಿಯರಲ್ಲಿ ಹೆಚ್ಚಿನ ಸ್ಥಾಯಿ ಹೊಂದಿರ್ತಾರೆ. ಸೊ ನಾವೇನು ಮಾಡ್ತೀವಿ, ಸೊ ಹುಡುಗರಿಗೆ ಹೆಚ್ಚಿನ ಧ್ವನಿ ಇರುತ್ತೆ ಅಂತ ಹೇಳ್ಬಿಟ್ಟು ಹುಡುಗರಿಗೆ ಟಿಕ್ ಮಾಡಿಬಿಡ್ತೀವಿ. ಆದರೆ ಹುಡುಗಿಯರು ಹುಡುಗರಿಗಿಂತ ಹೆಚ್ಚಿನ ಸ್ಥಾಯಿಯನ್ನು ಹೊಂದಿರ್ತಾರೆ. ಸೊ ಸ್ಥಾಯಿ ಅಂತಂತಂದ್ರೆ ಏನು, ಆಂಪ್ಲಿಟ್ಯೂಡ್ ಅಂತಂತಂದ್ರೆ ಏನು ಅಂತ ಆ ಧ್ವನಿ ಒಂದು ಪಾಠದಲ್ಲಿ, ಆ ಶಬ್ದ ಎನ್ನುವಂಥ ಪಾಠದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ತಮ್ಮ ಧ್ವನಿಯಲ್ಲಿ ಬದಲಾವಣೆ ಆಗುತ್ತೆ. ಮತ್ತು ಬೆವರು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆಯಲ್ಲಿ ಹೆಚ್ಚಳ ಆಗ್ತಾ ಹೋಗುತ್ತೆ. ಅಂತಂದರೆ ಪ್ರೌಢಾವಸ್ಥೆಯಲ್ಲಿ ಬೆವರು ಗ್ರಂಥಿಗಳು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆ ಹೆಚ್ಚಾಗ್ತಾ ಹೋಗುತ್ತೆ. ಅಂತಂದರೆ ನಿಮಗೆ ಚರ್ಮದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಬರೋದಾಗಿರಲಿ, ಮೊಡವೆಗಳು ಬರೋದಾಗಿರಲಿ, ಸಾಮಾನ್ಯವಾಗಿ ಯಾವ ಅವಧಿಯಲ್ಲಿ ಕಂಡು ಬರ್ತಾ ಹೋಗ್ತವೆ ಅಂತಂದರೆ ಈ ಅವಧಿಯಲ್ಲಿ, ಅಂದರೆ 13 ರಿಂದ 18 ಹದಿಹರೆಯದ ವಯಸ್ಸಿನಲ್ಲಿ ಪ್ರಾರಂಭ ಆಗ್ತಾ ಹೋಗ್ತವೆ. ಸೊ ಮೊಡವೆಗಳು ಯಾವ ಸಂದರ್ಭದಲ್ಲಿ ಕಾಣಿಸ್ತಾ ಹೋಗ್ತವೆ ಅಂತಂದರೆ ಹದಿಹರೆಯದ ಸಂದರ್ಭದಲ್ಲಿ ಕಾಣಿಸ್ತಾ ಹೋಗ್ತವೆ. ಸೊ ನಾವು ಗ್ರಂಥಿಗಳು ಅಂತಂದ್ವಿ. ಅದರಲ್ಲೂ ನಾವು ಬೆವರು ಗ್ರಂಥಿಗಳು, ತೈಲ ಗ್ರಂಥಿಗಳು, ಲಾಲಾರಸ ಗ್ರಂಥಿಗಳಂತ ಕೆಲವು ಗ್ರಂಥಿಗಳನ್ನು ನಾವು ನಾಳಗಳ ಮೂಲಕ ಬಿಡುಗಡೆ ಮಾಡ್ತವೆ. ಅಂಥವುಗಳನ್ನು ಅಂತಃಸ್ರಾವಕ ಗ್ರಂಥಿಗಳು ಅಂತ ಕರೀತಾರೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಸೊ ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಅಂತಃಸ್ರಾವಕ ಗ್ರಂಥಿಗಳು ಅಂತಂದರೆ ಏನು ಅಂತ. ಸೊ ಮುಂದೆ ಇದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಗ್ರಂಥಿಗಳಂತಲೇ ಈ ಪಾಠದ ಕೊನೆ ಭಾಗದಲ್ಲಿದೆ, ಅಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ. ಸೊ ಇನ್ನು ಲೈಂಗಿಕ ಅಂಗಗಳ ಬೆಳವಣಿಗೆ. ಸೊ ಇದು ಸಹ ಹೆವಿ ಇಂಪಾರ್ಟೆಂಟ್. ಸೊ ನಾನು ಈಗಾಗಲೇ ಹೇಳಿದೆ, ಮೇಯ್ನಾಗಿ ಏನು ತಿಳ್ಕೊಬೇಕು, ಸೊ ಮಗು ಇಲ್ಲಿ ಖಿನ್ನತೆಗೆ ಒಳಗಾಗ್ತಾ ಹೋಗುತ್ತೆ. ಸೊ ಅಂದರೆ ತಮ್ಮ ದೇಹದ ವಿವಿಧ ಭಾಗಗಳು ಬೆಳವಣಿಗೆ ಆಗ್ತಾ ಹೋಗ್ತವೆ. ಸೊ ಅವುಗಳ ಬಗ್ಗೆ ಮಗುವಿಗೆ ಅರಿವಿರಬೇಕು. ಮಗುವಿಗೆ ಅರಿವಿದ್ದಾಗ ಅದರ ಮೇಲೆ ಹೆಚ್ಚಿನ ಭಯ ಉಂಟಾಗಲ್ಲ. ಆದರೆ ಲೈಂಗಿಕ ಅಂಗಗಳ ಬೆಳವಣಿಗೆ, ಯಾವೆಲ್ಲ ಅಂಗಗಳ ಬೆಳವಣಿಗೆ ಆಗ್ತಾ ಹೋಗ್ತವೆ? ಸೊ ಪ್ರೌಢಾವಸ್ಥೆಯಲ್ಲಿ ಹುಡುಗರಲ್ಲಿ ವೃಷಣ ಮತ್ತು ಶ್ನೇಹಗಳಂತಹ ಲೈಂಗಿಕ ಅಂಗಗಳು ಪೂರ್ಣವಾಗಿ ವಿಕಾಸ ಹೊಂದುತ್ತವೆ. ವೃಷಣಗಳು ವೀರ್ಯಾಣುಗಳನ್ನು ಉತ್ಪಾದಿಸಲು ಸಹ ಪ್ರಾರಂಭ ಮಾಡ್ತವೆ. ಇದಿಷ್ಟು ಹುಡುಗರಲ್ಲಿ ಅಂತಾದರೆ, ಇನ್ನು ಹುಡುಗಿಯರಲ್ಲಿ ಅಂಡಾಶಯಗಳು ಹಿಗ್ಗುತ್ತವೆ, ಅಂಡಗಳು ಪಕ್ವಗೊಳ್ಳಲು ಪ್ರಾರಂಭಿಸುತ್ತವೆ. ಮತ್ತು ಹಾಗೆಯೇ ಅಂಡಾಶಯಗಳು ಪಕ್ವಗೊಂಡು ಅಂಡಗಳನ್ನು ಬಿಡುಗಡೆಗೊಳಿಸಲು ಸಹ ಪ್ರಾರಂಭ ಮಾಡುತ್ತೆ. ಸೊ ನೀವು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅಂತಂದರೆ ಆ ಒಂದು ಪಾಠ, ಈ ಹಿಂದಿನ ಪಾಠ ಇದೆ, ಆ ಪಾಠವನ್ನು ನಾನು ಆಲ್ರೆಡಿ ಮಾಡಿ ಮುಗಿಸಿದ್ದೇನೆ. ಸೊ ಆ ಪಾಠವನ್ನು ನೀವು ನೋಡಿದ್ರೆ ನಿಮ್ಗೆ ಸಂಪೂರ್ಣ ಗೊತ್ತಾಗುತ್ತೆ. ವೃಷಣಗಳು ಅಂತಂತಂದರೆ ಏನು, ಅಂಡಾಶಯಗಳು ಅಂತಂತಂದರೆ ಏನು, ವೀರ್ಯಾಣುಗಳು ಅಂತಂದರೆ ಏನು, ಅಂಡಗಳು ಅಂತಂದರೆ ಏನು ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಅಲ್ಲಿ ಐಡಿಯಾ ಸಿಗುತ್ತೆ. ಸೊ ಅವುಗಳೆಲ್ಲ ಎಲ್ಲಿ ಪರಿಪಕ್ವತೆಗೊಳ್ತವೆ? ಸೊ ಈ ಒಂದು ಭಾಗದಲ್ಲಿ, ಈ ಒಂದು ವಯಸ್ಸಿನಲ್ಲಿ ಪರಿಪಕ್ವತೆಗೊಳ್ತಾ ಹೋಗ್ತವೆ. ಇನ್ನು ಅದಷ್ಟೇ ಅಲ್ಲದೆ ಮಾನಸಿಕ, ಬೌದ್ಧಿಕ ಮತ್ತು ಭಾವನಾತ್ಮಕ ಪ್ರಬುದ್ಧತೆಗೆ ತಲುಪುವಿಕೆ. ಸೊ ಮಗು ಇಲ್ಲಿ ಮಾನಸಿಕವಾಗಿಯೂ ಸಹ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಬೌದ್ಧಿಕವಾಗಿ ಬುದ್ಧಿ ಮಟ್ಟದಲ್ಲಿ ಸಹ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಭಾವನಾತ್ಮಕತೆಯಲ್ಲೂ ಸಹ ಹೆಚ್ಚಾಗಿ ಭಾವನಾತ್ಮಕತೆ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅಂತಂದರೆ ಹೆಚ್ಚು ಸ್ವತಂತ್ರರಾಗ್ತಾರೆ, ಸ್ವಯಂ ಪ್ರಜ್ಞೆಯುಳ್ಳವರಾಗ್ತಾರೆ, ಬೌದ್ಧಿಕ ಬೆಳವಣಿಗೆ ನಡೆಯುತ್ತದೆ. ಸೊ ನಿಮಗೆ ಟೆಟ್ಟಲ್ಲಿ ಸೈಕಾಲಜಿ ಒಂದು ಪಾಠ ಇರುತ್ತೆ. ಆ ಪಾಠಲ್ಲಿ ಈ ಒಂದು ಭಾಗದ ಮೇಲೆ 1 ಅಂಕವನ್ನು ಕೇಳ್ತಾರೆ. ಇನ್ನು ಇದರ ಜೊತೆಗೆ ದ್ವಿತೀಯಕ ಲೈಂಗಿಕ ಲಕ್ಷಣಗಳು. ಸೊ ಇವು ಸಹ ಈ ಒಂದು ವಯಸ್ಸಲ್ಲೇ ಕಂಡು ಬರ್ತಾ ಹೋಗ್ತವೆ. ಏನು ಈ ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಅಂತಂದರೆ, ವೃಷಣಗಳು ಮತ್ತು ಅಂಡಾಶಯಗಳು ಸಂತಾನೋತ್ಪತ್ತಿ ಅಂಗಗಳಂತ ನಿಮಗೆ ಈಗಾಗಲೇ ಗೊತ್ತಿದೆ, 6ನೇ ಪಾಠದಲ್ಲಿ ನಾನು ಮಾಡಿ ಮುಗಿಸಿದ್ದೇನೆ. ಅವು ಲಿಂಗಾಣುಗಳನ್ನು ಅಂತಂದರೆ ವೀರ್ಯಾಣುಗಳು ಮತ್ತು ಅಂಡಾಣುಗಳನ್ನು ಉತ್ಪತ್ತಿ ಮಾಡ್ತವೆ. ಸೊ ಇದರೆಲ್ಲರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಪ್ರೌಢಾವಸ್ಥೆಯಲ್ಲಿ ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಪ್ರಾರಂಭವಾದರೆ ಹುಡುಗರಲ್ಲಿ ಮುಖದ ಕೂದಲು ಅಂದರೆ ಗಡ್ಡ ಮೀಸೆ ಬೆಳೆಯಲು ಪ್ರಾರಂಭ ಆಗ್ತಾ ಹೋಗುತ್ತೆ. ಅಂದರೆ ಈ ಲಕ್ಷಣಗಳು ಏನು ಮಾಡ್ತಾ ಹೋಗ್ತವೆ, ಗಂಡಿನಿಂದ ಹೆಣ್ಣನ್ನು ಡಿವೈಡ್ ಮಾಡ್ತಾ ಹೋಗುತ್ತೆ. ಸೊ ಇದನ್ನು ನಾವು ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಅಂತ ಕರಿತಾ ಹೋಗ್ತೀವಿ. ಗಂಡನ್ನು ಹೆಣ್ಣಿನಿಂದ ಪ್ರತ್ಯೇಕಿಸಲು ಸಹಾಯಕವಾಗುವಂತಹ ಕೆಲವೊಂದು ಲಕ್ಷಣಗಳನ್ನು ದ್ವಿತೀಯಕ ಲೈಂಗಿಕ ಲಕ್ಷಣಗಳಂತ ಕರಿತಾ ಹೋಗ್ತೀವಿ. ಸಾಮಾನ್ಯವಾಗಿ ಹುಡುಗರಲ್ಲಿ ಎದೆ ಮೇಲೆ ಕೂದಲು ಬೆಳೆಯುತ್ತೆ. ಹುಡುಗರು ಮತ್ತು ಹುಡುಗಿಯರು ಇಬ್ಬರಲ್ಲಿ ಸಹ ಕಂಕುಳಲ್ಲಿ, ತೊಡೆಯ ಮೇಲ್ಭಾಗದ ಪ್ರದೇಶ ಅಥವಾ ಜನನಾಂಗ ಪ್ರದೇಶಗಳಲ್ಲಿ ಕೂದಲು ಬೆಳೀತಾ ಹೋಗ್ತವೆ. ಸೊ ಈ ಎಲ್ಲ ಭಾಗಗಳಲ್ಲಿ ಸಹ ಬೆವರು ಗ್ರಂಥಿಗಳು ಉತ್ಪತ್ತಿ ಆಗೋದ್ರಿಂದ ಸೊ ಅದಕ್ಕೆ ಹೆಚ್ಚಾಗಿ ಈ ಒಂದು ಸಮಯದಿಂದಲೇ ಸೊ ಮಗು ದಿನಕ್ಕೆ 1 ರಿಂದ 2 ಬಾರಿ ಸ್ನಾನ ಮಾಡಬೇಕಂತ ಹೇಳ್ತಾ ಹೋಗ್ತಾರೆ. ಏನಕ್ಕೆ ಅಂತಂದರೆ ಆ ಹಾರ್ಮೋನುಗಳು ಹೆಚ್ಚಾಗಿ ಉತ್ಪತ್ತಿ ಆಗೋದ್ರಿಂದ ಸೊ ಆ ರೀತಿಯಾಗಿ ಹೇಳ್ತಾ ಹೋಗ್ತಾರೆ. ಇನ್ನು ಹದಿಹರೆಯದಲ್ಲಿ ಸಂಭವಿಸುವ ಬದಲಾವಣೆಗಳು
ಹಾರ್ಮೋನ್ಗಳು ನಿಯಂತ್ರಿಸಲ್ಪಡುತ್ತವೆ. ಸೊ ಎಲ್ಲ ಬದಲಾವಣೆಗಳು ಆಗ್ತಿದ್ರು ಸಹ ಇದನ್ನು ನಿಯಂತ್ರಿಸೋದು ಯಾರಂತಂದರೆ ಹಾರ್ಮೋನ್ಗಳು. ಇವು ಅಂತಃಸ್ರಾವಕ ಗ್ರಂಥಿಗಳು ಅಥವಾ ಅಂತಃಸ್ರಾವಕ ಗ್ರಂಥಿಯಿಂದ ಸ್ರವಿಸಲ್ಪಡುತ್ತೆ. ಪುರುಷ ಹಾರ್ಮೋನ್ ಅಥವಾ ಟೆಸ್ಟೋಸ್ಟಿರಾನ್ ಪ್ರೌಢಾವಸ್ಥೆಯ ಆರಂಭದಲ್ಲಿ ವೃಷಣಗಳಿಂದ ಬಿಡುಗಡೆಯಾಗಲು ಪ್ರಾರಂಭಿಸುತ್ತದೆ. ಈ ಒಂದು ಸಮಯದಲ್ಲಿ ಈ ಟೆಸ್ಟೋಸ್ಟಿರಾನ್ ಅಂತ ನಾವೆಲ್ಲ ತಿಳ್ಕೊಂಡ್ವಿ ಕೊನೆಯ ಪಾಠದಲ್ಲಿ. ಸೊ ಪುರುಷರ ಹಾರ್ಮೋನ್ಗಳಂತ ಇವು ವೃಷಣಗಳಿಂದ ಬಿಡುಗಡೆಯೋಕ್ಕೆ ಈ ಸಂದರ್ಭದಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತೆ. ಇದೇ ಸಮಯದಲ್ಲಿ ಹುಡುಗಿಯರಲ್ಲೂ ಸಹ ಅಷ್ಟೇ ಸ್ತ್ರೀ ಹಾರ್ಮೋನ್ ಅಂತ ಈಸ್ಟ್ರೋಜನ್ ಸಹ ಅದು ಸಹ ಉತ್ಪತ್ತಿ ಮಾಡೋಕ್ಕೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ಪಿಟ್ಯೂಟರಿ ಎಂಬ ಅಂತಃಸ್ರಾವಕ ಗ್ರಂಥಿಯಿಂದ ಸ್ರವಿಸಲಾಗುವ ಇನ್ನೊಂದು ಹಾರ್ಮೋನ್ ನಿಯಂತ್ರಣದಲ್ಲಿದೆ ಅಂತ ಇದೆ. ಸೊ ಇದಿಷ್ಟು ಈ ಸಮಯದಲ್ಲಿ ಸಂಪೂರ್ಣವಾಗಿ ನಮಗೆ ದ್ವಿತೀಯಕ ಲೈಂಗಿಕ ಇಲ್ಲಿದೆಯಲ್ಲ, ಸೊ ದ್ವಿತೀಯ ಲೈಂಗಿಕ ಲಕ್ಷಣಗಳು ಏನೆಲ್ಲ ಇದಾವೋ ಈ ಒಂದು ಸಂದರ್ಭದಲ್ಲೇ ಕಂಡು ಬರ್ತಾ ಹೋಗುತ್ತೆ. ಸೊ ನೀವು ಏನು ನೆನ್ಪಿಟ್ಕೋಬೇಕು ಅಂತಂದರೆ ದ್ವಿತೀಯಕ ಅಂತಂತಂದರೆ ಸೊ ಗಂಡಿನಿಂದ ಹೆಣ್ಣನ್ನು ಬೇರ್ಪಡಿಸುವಂಥ ಕೆಲವೊಂದು ಮೇಲ್ನೋಟಕ್ಕೆ ಕಾಣಿಸುವಂಥ ಲಕ್ಷಣಗಳನ್ನು ನಾವೇಂತ ಕರಿತೀವಿ ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಅಂತ ಕಂಡು ಬರ್ತಾ ಹೋಗ್ತೀವಿ ಅಂತ ತಿಳ್ಕೊಳ್ತಾ ಹೋಗ್ತೀವಿ. ಇನ್ನು ನೆಕ್ಸ್ಟ್ ಏನಿದೆ ಅಂತಂದರೆ ಸಂತಾನೋತ್ಪತ್ತಿ ಕಾರ್ಯವನ್ನು ಪ್ರಾರಂಭಿಸುವಲ್ಲಿ ಹಾರ್ಮೋನ್ಗಳ ಪಾತ್ರ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇಲ್ಲಿ ಏನೇನು ತಿಳ್ಕೊಬೇಕು ಅನ್ನೋದು ನಾನು ಹೈಲೈಟ್ ಮಾಡಿದ್ದೀನಿ, ಅಷ್ಟನ್ನು ತಿಳ್ಕೊಂಡ್ರೆ ಸಾಕು. ಸೊ ಇಲ್ಲಿ ನಿಮಗೆ ಹಲವಾರು ಹಾರ್ಮೋನ್ಗಳು ಬರ್ತವೆ. ಹಾರ್ಮೋನ್ಗಳಲ್ಲಿ ನೀವು ಯಾವುದ್ರ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಸೊ ಅಂತಃಸ್ರಾವಕ ಗ್ರಂಥಿಗಳು ಹಾರ್ಮೋನ್ಗಳನ್ನು ಗುರಿ ಅಂಗ ಎಂದು ಕರೆಯಲಾಗುವ ನಿರ್ದಿಷ್ಟವಾದ ದೇಹದ ಭಾಗವನ್ನು ತಲುಪಲು ರಕ್ತ ಪ್ರವಾಹಕ್ಕೆ ಬಿಡುಗಡೆ ಮಾಡುತ್ತದೆ. ಗುರಿ ಅಂಗವು ಹಾರ್ಮೋನ್ಗೆ ಪ್ರತಿಕ್ರಿಯಿಸುತ್ತದೆ. ದೇಹಗಳಲ್ಲಿ ಅನೇಕ ಅಂತಃಸ್ರಾವಕ ಗ್ರಂಥಿಗಳು ಅಥವಾ ನಾಳರಹಿತ ಗ್ರಂಥಿಗಳು ಸಹ ಇದ್ದಾವೆ. ಸೊ ಇಲ್ಲಿ ವೃಷಣಗಳ ಮತ್ತು ಅಂಡಾಶಯಗಳು ಲೈಂಗಿಕ ಹಾರ್ಮೋನ್ಗಳನ್ನು ಸ್ರವಿಸುತ್ತದೆ. ಪುರುಷರು ಮತ್ತು ಸ್ತ್ರೀಯರಲ್ಲಿ ದ್ವಿತೀಯಕ ಲೈಂಗಿಕ ಲಕ್ಷಣಗಳಿಗೆ ಹಾರ್ಮೋನ್ಗಳು ಕಾರಣವೆಂದು ನೀವು ಈಗಾಗಲೇ ಕಲ್ತಿದ್ದೀರಿ. ಇದಲ್ಲದೆ ಲೈಂಗಿಕ ಹಾರ್ಮೋನುಗಳು ಪಿಟ್ಯೂಟರಿ ಗ್ರಂಥಿಗಳ ಹಾರ್ಮೋನುಗಳ ನಿಯಂತ್ರಣದಲ್ಲಿವೆ. ಸೊ ಈ ಒಂದು ಕ್ವಶನ್ನು ಹೆವಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ಹೈಲೈಟ್ ಮಾಡ್ತಾ ಹೋಗ್ತೀನಿ. ಸೊ ಏನೀಗ ಲೈಂಗಿಕ ಹಾರ್ಮೋನುಗಳ ನಾವು ನೋಡಿದ್ವಲ್ವಾ, ಸೊ ಇವೆಲ್ಲ ಯಾವುದರ ಒಂದು ನಿಯಂತ್ರಣದಲ್ಲಿದ್ದಾವೆ ಅಂತಂದರೆ ಪಿಟ್ಯೂಟರಿ ಗ್ರಂಥಿಯ ಒಂದು ನಿಯಂತ್ರಣದಲ್ಲಿ ಇರ್ತವೆ. ಈ ಪಿಟ್ಯೂಟರಿ ಅನೇಕ ಹಾರ್ಮೋನುಗಳನ್ನು ಸ್ರವಿಸುತ್ತೆ. ಅವುಗಳಲ್ಲಿ ಒಂದು ಅಂಡಾಶಯಗಳಲ್ಲಿ ಅಂಡಗಳು ಮತ್ತು ವೃಷಣಗಳಲ್ಲಿ ವೀರ್ಯಾಣುಗಳು ರೂಪುಗೊಳ್ಳುವಂತೆ ಮಾಡುತ್ತೆ. ಸೊ ಇದೆಲ್ಲ ಯಾರದ್ರಲ್ಲಿ ನಿಯಂತ್ರಣದಲ್ಲಿರುತ್ತೆ ಅಂತಂದರೆ ಪಿಟ್ಯೂಟರಿ ಗ್ರಂಥಿಯ ನಿಯಂತ್ರಣದಲ್ಲಿ ಇರುತ್ತೆ. ಸೊ ನಾವಿಲ್ಲಿ ಏನು ತಿಳ್ಕೊಂಡ್ವಿ ಪಿಟ್ಯೂಟರಿ ಗ್ರಂಥಿಯ ಬಗ್ಗೆ ತಿಳ್ಕೊಳ್ತಾ ಹೋದ್ವಿ. ಇನ್ನು ಮಾನವರ ಜೀವನದಲ್ಲಿ ಸಂತಾನೋತ್ಪತ್ತಿ ಹಂತ. ಸೊ ಇಲ್ಲಿ ನಿಮಗೆ ಸೊ ಇದು ಸೆಕೆಂಡ್ PUCಯಲ್ಲೂ ಸಹ ಬರ್ತಾ ಹೋಗುತ್ತೆ. ಸೊ ಹೆವಿ ಇಂಪಾರ್ಟೆಂಟಾಗಿ ಏನು ತಿಳ್ಕೊಬೇಕು ಇಲ್ಲಿ ಅಂತಂದರೆ ಸ್ತ್ರೀಯರಲ್ಲಿ ಸಂತಾನೋತ್ಪತ್ತಿ ಹಂತವು 10 ರಿಂದ 12 ವಯಸ್ಸಿನಲ್ಲಿ ಪ್ರಾರಂಭ ಆಗ್ತಾ ಹೋಗುತ್ತೆ. ಸುಮಾರು 45 ರಿಂದ 50 ವರ್ಷಗಳವರೆಗೆ ಅದು ಮುಗಿದೋಗುತ್ತೆ. ಆದರೆ ಅದು ನಮ್ಗೆ ಯಾವ ರೀತಿಯಾಗಿ ಗೊತ್ತಾಗುತ್ತೆ ಅಂತಂದರೆ ಸೊ ಮಗು ಆ ಸಂದರ್ಭದಲ್ಲಿ ಋತುಸ್ರಾವಕ್ಕೆ ಕಾರಣ ಆಗ್ತಾ ಹೋಗುತ್ತೆ ಅಂತಂದರೆ ಸೊ ಇಲ್ಲಿದೆ ಪ್ರೌಢಾವಸ್ಥೆ ಆರಂಭದಿಂದ ಅಂಡಾಣುಗಳು ಪಕ್ವಗೊಳ್ಳಲು ಪ್ರಾರಂಭಿಸುತ್ತೆ. 2 ಅಂಡಾಶಯಗಳಲ್ಲಿ ಪರ್ಯಾಯವಾಗಿ 1 ರಿಂದ ಸುಮಾರು 28 ರಿಂದ 30 ದಿನಗಳಲ್ಲಿ ಒಮ್ಮೆ ಒಂದು ಅಂಡವು ಪಕ್ವಗೊಂಡು ಬಿಡುಗಡೆ ಆಗುತ್ತೆ. ಈ ಅವಧಿಯಲ್ಲಿ ಗರ್ಭಾಶಯದ ಭಿತ್ತಿಯು ಅಂಡವನ್ನು ಸ್ವೀಕರಿಸಲು ಸಾಧ್ಯವಾಗಂತೆ ಮಂದವಾಗುತ್ತೆ. ಒಂದು ವೇಳೆ ಅದು ನಿಷೇಚನಗೊಂಡಿದ್ದರೆ ಅಭಿವರ್ಧನೆ ಪ್ರಾರಂಭ ಆಗುತ್ತೆ. ಸೊ ನಿಷೇಚನಗೊಳ್ಳುವುದು ಯಾವಾಗ? ಸೊ ನಿಷೇಚನ ಅಂತಂದರೆ ಏನು ಅನ್ನೋದು ಕೊನೆಯ ಭಾಗದ ಒಂದು ಪಾಠದಲ್ಲಿ ಪ್ರಶ್ನೆಯನ್ನು ಸಹ ನಾನು ಕೇಳಿದ್ದೇನೆ. ಸೊ ಇನ್ನು ಇದು ಗರ್ಭಾವಸ್ಥೆಗೂ ಸಹ ಕಾರಣವಾಗುತ್ತೆ. ಯಾವಾಗ ನಿಷೇಚನಗೊಂಡು ಯುಗ್ಮಜವಾದಾಗ ಅದು ಗರ್ಭಾವಸ್ಥೆಗೂ ಸಹ ಕಾರಣ ಆಗುತ್ತೆ. ಇನ್ ಕೇಸ್ ನಿಷೇಚನ ಸಂಭವಿಸದೇ ಇದ್ದರೆ ಅವಾಗ ಏನಾಗುತ್ತೆ, ಅಲ್ಲಿ ಬಿಡುಗಡೆ ಆಗುವಂಥ ಅಂಡವು ಗರ್ಭಾಶಯದ ಮಂದವಾದ ಭಿತ್ತಿ ಮತ್ತು ಭಿತ್ತಿಯ ರಕ್ತನಾಳಗಳ ಜೊತೆಗೆ ಕಳಚಿ ಬೀಳುತ್ತೆ. ಇದು ಸ್ತ್ರೀಯರಲ್ಲಿ ಋತುಸ್ರಾವ ಮೆನ್ಸಸ್ ಎಂದು ಕರೆಯಲಾಗುವ ರಕ್ತಸ್ರಾವವನ್ನು ಉಂಟು ಮಾಡುತ್ತೆ. ಸೊ ಇದು ಸರಿಸುಮಾರವಾಗಿ ಹೆಣ್ಣು ಮಕ್ಕಳಲ್ಲಿ 28 ರಿಂದ 30 ದಿನಗಳಲ್ಲಿ ಒಮ್ಮೆ ಋತುಸ್ರಾವವಾಗುತ್ತೆ. ಮೊದಲ ಋತುಚಕ್ರವನ್ನು ಪ್ರೌಢಾವಸ್ಥೆಯಲ್ಲಿ ಪ್ರಾರಂಭ ಆಗುತ್ತೆ. ಇದನ್ನು ಋತುಮತಿಯಾಗುವುದು ಅಂತ ಕೇಳಿದರೆ. ಸೊ ಪ್ರಶ್ನೆ ಏನು ಕೇಳಿದರು ಲಾಸ್ಟ್ ಟೈಮ್ ಅಂತಂತಂದರೆ ಸೊ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನು ಕೇಳಿದ್ರು ಅಂತಂದರೆ ಸೊ ಮಹಿಳೆಯರಲ್ಲಿ ಋತುಚಕ್ರವು ನಿಲ್ಲುವಂಥದ್ದಕ್ಕೆ ಏನಂತ ಕರೀತಾರೆ ಅಂತ ಕೇಳಿದರು. ಸೊ ಅದು ಸಹ ಇಲ್ಲೇ ಇದೆ ನೋಡಿ. 45 ರಿಂದ 50 ವರ್ಷದ ವಯಸ್ಸಿನಲ್ಲಿ ಈ ಋತುಚಕ್ರ ನಿಲ್ಲುತ್ತೆ. ಇದಕ್ಕೆ ಋತುಚಕ್ರದ ನಿಲುಗಡೆ ಋತುಬಂಧ ಅಂತ ಕರೀತಾರೆ. ಸೊ ಇಂಗ್ಲೀಷಲ್ಲಿ ಸ್ಟಾರ್ಟ್ ಆಗೋದನ್ನ ಮೆನಾರ್ಕ್ ಅಂತ ಕರೆದ್ರೆ ಸೊ ಸ್ಟಾಪ್ ಆಗೋದನ್ನ ಮೆನೋಫಾಸ್ ಅಂತ ಕರಿತಾ ಹೋಗ್ತಾರೆ. ಸೊ ಇಲ್ಲಿ ಈ 2 ಪಾಯಿಂಟ್ ಏನಿದೆ, ಸೊ ಮೆನಾರ್ಕ್ ಮತ್ತು ಮೆನೋಫಾಸ್ ಅಂತ ಏನಿದೆಯೋ ಸೊ ಈ 2 ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಸೊ ಇದು ಟೆಟ್ನ ದೃಷ್ಟಿಕೋನದ ಹೆವಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇನ್ನು ಮಗುವಿನ ಲಿಂಗ ಹೇಗೆ ನಿರ್ಧಾರ ಆಗುತ್ತೆ ಅಂತ. ಸೊ ನಾವೆಲ್ಲ ಈಗೆಲ್ಲ ಒಂದು ಮೂಢನಂಬಿಕೆನ ಇಟ್ಕೊಂಡಿದ್ದೀವಿ. ಸೊ ನಾವು ಪ್ರತಿ ಬಾರಿ ಯಾರನ್ನ ದೂಷಣೆ ಮಾಡ್ತೀವಿ? ತಾಯಿಯನ್ನೇ ದೂಷಣೆ ಮಾಡ್ತೀವಿ. ಅದು ಹೆಣ್ಣು ಹುಟ್ಟಿರಲಿ ಗಂಡು ಹುಟ್ಟಿರಲಿ ತಾಯಿಯನ್ನೇ ದೂಷಣೆ ಮಾಡ್ತೀವಿ. ಆದರೆ ಅದಕ್ಕೆ ಪ್ರಮುಖವಾಗಿ ಯಾರು ಕಾರಣ ಆಗ್ತಾರೆ? ಸೊ ಅದಕ್ಕೆ ತಂದೆಯೇ ಕಾರಣ ಆಗ್ತಾ ಹೋಗ್ತಾನೆ. ಸೊ ಅದಕ್ಕೆ ಸೊ ಇಲ್ಲೇನಿದೆ, ಪ್ರತಿ ಜೀವಕೋಶದ ಕೇಂದ್ರದಲ್ಲಿ ವರ್ಣತಂತುಗಳಿದ್ದಾವೆ. ಸೊ ನಾವೀಗಾಗಲೇ ಸೊ ನಾವು ಏನು ಜೀವಕೋಶಗಳ ಪಾಠವನ್ನು ಕೇಳಿರ್ತೀರ. ಆ ಜೀವಕೋಶದ ಪಾಠದಲ್ಲಿ ನ್ಯೂಕ್ಲಿಯಸ್ನ ಭಾಗದಲ್ಲಿ ಏನಿದ್ದಾವೆ ಅಲ್ಲಿ DNA ವರ್ಣತಂತುಗಳಂತ ಇದ್ದಾವೆ. ಆ ವರ್ಣತಂತುಗಳು ಏನು ಮಾಡುತ್ತೆ, ಮಾನವರ ಎಲ್ಲ ಜೀವಕೋಶಗಳು ತಮ್ಮ ಜೀವಕೋಶಗಳ
ಕೋಶ ಕೇಂದ್ರಗಳಲ್ಲಿ 23 ಜೊತೆ ವರ್ಣತಂತುಗಳನ್ನು ಹೊಂದಿದೆ. ಸೊ ಇದನ್ನು ಸಹ ಒಮ್ಮೆ TET ಪೇಪರಲ್ಲಿ ಕೇಳಿದ್ದಾರೆ. ಸೊ ಎಷ್ಟು ಜೊತೆ ವರ್ಣತಂತುಗಳಿರುತ್ತೆ ಮನುಷ್ಯನಲ್ಲಿ ಅಂತಂದರೆ 23 ಜೊತೆ ವರ್ಣತಂತುಗಳು ಇರ್ತವೆ. ಇವುಗಳಲ್ಲಿ 2 ವರ್ಣತಂತುಗಳು ಎಕ್ಸ್ ಮತ್ತು ವೈ ಎಂಬ ಲಿಂಗ ವರ್ಣತಂತುಗಳಿದ್ದಾವೆ. ಸೊ ಇವೇ ಒಂದು ಲಿಂಗವನ್ನು ನಿರ್ಧರಿಸುವಂಥದ್ದು, ಎಕ್ಸ್ ಮತ್ತು ವೈ. ಹೆಣ್ಣಿನಲ್ಲಿ 2 ಎಕ್ಸ್ ವರ್ಣತಂತುಗಳಿದ್ದರೆ ಗಂಡು ಒಂದು ಎಕ್ಸ್ ಮತ್ತು ಒಂದು ವೈ ವರ್ಣತಂತುವನ್ನು ಹೊಂದಿರ್ತಾನೆ. ಸೊ ನಾನು ಇಲ್ಲಿ ಚಿತ್ರದ ಮೂಲಕ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಸಾಮಾನ್ಯವಾಗಿ ಹೆಣ್ಣಿನಲ್ಲಿ 2 ಎಕ್ಸ್ ಎನ್ನುವಂಥ 2 ಎಕ್ಸ್ ಎನ್ನುವಂಥ ವರ್ಣತಂತುಗಳೇ ಇರ್ತವೆ. ಗಂಡಿನಲ್ಲಿ ಎಕ್ಸ್ ಮತ್ತು ವೈ ಎನ್ನುವಂಥ 2 ವರ್ಣತಂತುಗಳು ಇರ್ತವೆ. ಯಾವಾಗ ವೀರ್ಯಾಣುವಿನಲ್ಲಿ ವೈ ವರ್ಣತಂತು ಏನಾದರೂ ಬಂದು ಎಕ್ಸ್ ಅಂಡಾಶಯಕ್ಕೆ ಬಂದಿದೆ ಅಂತಂದರೆ, ಎಕ್ಸ್ ಮತ್ತು ವೈ ಎರಡೂ ಸೇರಿದೆ ಅಂತಂದರೆ ಅಲ್ಲಿ ಗಂಡು ಮಗು ಜನಿಸ್ತಾ ಹೋಗ್ತಾನೆ. ಯಾವಾಗ ಹುಡುಗನಲ್ಲಿರುವಂತಹ ಎಕ್ಸ್ ಎನ್ನುವಂತಹ ಒಂದು ವರ್ಣತಂತು ಅಂಡಾಣುಗೆ ಬಂದುಬಿಟ್ಟು ಎಕ್ಸಲ್ಲೇ ಅದು ಮತ್ತೆ ಅಂದರೆ ಎಕ್ಸ್ ಅಂತ ಬಂದರೆ ಅದು ಅಲ್ಲಿ ಮಗು ಯಾವ ಮಗು ಹುಡ್ತಾ ಹೋಗುತ್ತೆ, ಹೆಣ್ಣು ಮಗು ಹುಡ್ತಾ ಹೋಗುತ್ತೆ. XY ಅಂತ ಬಂದಾಗ ಮಾತ್ರ ಅಲ್ಲಿ ಗಂಡು ಮಗು ಹುಡ್ತಾ ಹೋಗುತ್ತೆ. ಮಾನವರಲ್ಲಿ ಲಿಂಗ ನಿರ್ಧಾರಣೆ ಅಂತ ಇಲ್ಲಿದೆ. ಅಲ್ಲಿ ಎಕ್ಸ್ ಮತ್ತು ಎಕ್ಸ್ ಅಂತಂದರೆ ಒಂದು ವರ್ಣತಂತು ಗಂಡಿನಿಂದ, ಮತ್ತೊಂದು ವರ್ಣತಂತು ಹೆಣ್ಣಿನಿಂದ. ಇಲ್ಲೂ ಅಷ್ಟೇ. ಎಕ್ಸ್ ಅನ್ನೋದು ಸಾಮಾನ್ಯ, ಯಾರಲ್ಲಿ ಹೆಣ್ಣಿನಲ್ಲಿ ಸಾಮಾನ್ಯ. ವೈಯಲ್ಲಿ ಇನ್ನೊಂದು ವೈ, ಗಂಡಿನಲ್ಲಿ ವೈ ಅನ್ನುವಂಥ ಒಂದು ವರ್ಣತಂತು ಇರುತ್ತೆ. ಅದೇನಾದರೂ ಹೆಣ್ಣಿನ ಅಂಡಾಶಯಕ್ಕೆ ಬಂದು ಅಲ್ಲಿ ನಿಷೇಚನಗೊಂಡ್ರೆ ಅಲ್ಲಿ ಗಂಡು ಮಗು ಜನಿಸ್ತಾ ಹೋಗ್ತಾರೆ. ಅಲ್ಲಿ ಆಗ ಗಂಡು ಮಗು ಹುಡ್ತಾ ಹೋಗ್ತಾರೆ. ಹಾಗಾದರೆ ಮಾನವರಲ್ಲಿ ಲಿಂಗ ನಿರ್ಧಾರಣೆಗೆ ಯಾರು ಕಾರಣ ಆಗ್ತವ್ರೆ? ಗಂಡು ಅದನ್ನು ನಿರ್ಧರಿಸುವಂಥದ್ದು, ಗಂಡಿನಿಂದ ಆಗುವಂಥದ್ದು. ಆದರೆ ತಂದೆ ಅದನ್ನು ನಿರ್ಧಾರ ಮಾಡ್ತಾ ಹೋಗ್ತಾನೆ. ತಂದೆಯ ಲಿಂಗ ವರ್ಣತಂತುಗಳು ಹುಟ್ಟಲಿರುವ ಮಗುವಿನ ಲಿಂಗವನ್ನು ನಿರ್ಧರಿಸುತ್ತವೆ. ಆದ್ದರಿಂದ ತಾಯಿಯು ಆಕೆಯ ಮಗುವಿನ ಲಿಂಗ ನಿರ್ಧಾರಣೆಗೆ ಕಾರಣವಾಗಿರುತ್ತಾಳೆ ಎಂಬ ನಂಬಿಕೆ ಸಂಪೂರ್ಣವಾಗಿ ತಪ್ಪು. ಇದಕ್ಕಾಗಿ ಅವಳನ್ನು ದೂಷಿಸುವುದು ನ್ಯಾಯಸಮ್ಮತವಲ್ಲ. ಇದು ಮಕ್ಕಳಿಗೆ ತಿಳಿಬೇಕಾಗಿರುವಂಥ ಪಾಠ. ಇನ್ನು ಇದ್ರ ಜೊತೆಗೆ ಲೈಂಗಿಕ ಹಾರ್ಮೋನುಗಳಲ್ಲದೆ ಇತರ ಹಾರ್ಮೋನುಗಳು. ಲೈಂಗಿಕ ಹಾರ್ಮೋನುಗಳು ಅಂತಂದರೆ ಯಾವ್ಯಾವು? ಈಗಾಗಲೇ ನೀವು ನೋಡಿದ್ವಿ, ಟೆಸ್ಟೋಸ್ಟೆರಾನ್ ಆಗ್ಬೋದು, ಈಸ್ಟ್ರೋಜನ್ ಆಗ್ಬೋದು. ಮತ್ತು ಇವುಗಳೆಲ್ಲ ನಿಯಂತ್ರಿಸೋಕೆ ಪಿಟ್ಯುಟರಿ ಗ್ರಂಥಿಗಳಾಗ್ಬೋದು. ಇವೆಲ್ಲ ಈ ಹಾರ್ಮೋನುಗಳನ್ನು ಬಿಟ್ಟು ನಮ್ಮ ದೇಹದಲ್ಲಿ ಬೇರೆಲ್ಲ ಯಾವೆಲ್ಲ ಹಾರ್ಮೋನುಗಳಿದ್ದಾವೆ ಅಂತಂದರೆ ನೀವಿಲ್ಲಿ ನೋಡ್ಬೋದು. ಚಿತ್ರದಲ್ಲಿ ನೀಟಾಗಿ ಕೊಟ್ಟಿದ್ದಾರೆ. ಒಂದು ಪಿಟ್ಯುಟರಿ ಗ್ರಂಥಿ, ಮತ್ತೊಂದು ಥೈರಾಯ್ಡ್ ಗ್ರಂಥಿ. ಎಲ್ಲಿ ಕಂಡು ಬರ್ತವೆ ಅನ್ನೋದನ್ನ ನೋಡ್ಕೊಳ್ತಾ ಹೋಗಿ. ಪಿಟ್ಯುಟರಿ ಗ್ರಂಥಿ ಎಲ್ಲಿ ಕಂಡು ಬರುತ್ತೆ? ಮಾನವನ ಮೆದುಳಿನ ಭಾಗದಲ್ಲಿ. ಥೈರಾಯ್ಡ್ ಎಲ್ಲಿ? ಗಂಟಲಿನ ಭಾಗದಲ್ಲಿ. ಮೆದೋಜಿರಕಾಂಗ ಗ್ರಂಥಿ ಎಲ್ಲಿ ಕಂಡು ಬರ್ತಾ ಇದೆ? ಯಕೃತ್ತಲ್ಲಿ. ಅಡ್ರಿನಲ್ ಗ್ರಂಥಿ ಎಲ್ಲಿ ಕಂಡು ಬರ್ತಾ ಇದೆ? ಸ್ತ್ರೀಯರಲ್ಲಿ ಅಂಡಾಶಯದ ಸ್ಥಾನ, ವೃಷಣ ಸ್ಥಾನ ಅಂತೆಲ್ಲ ಕೇಳ್ತಾರೆ. ಇಲ್ಲಿ ಯಾವೆಲ್ಲ ಗ್ರಂಥಿಗಳಿದಾವೆ ಅನ್ನೋದು ನಾನು ಇಲ್ಲಿ ಹೈಲೈಟ್ ಮಾಡಿದ್ದೀನಿ, ಅಷ್ಟನ್ನ ತಿಳ್ಕೊಳ್ಳಿ ಸಾಕು. ನಿಮಗೆಲ್ರಿಗೂ ಈಗಾಗಲೇ ಗೊತ್ತಿರುತ್ತೆ. ಥೈರಾಯ್ಡ್ ಗ್ರಂಥಿ ಏನು ಮಾಡುತ್ತೆ? ಥೈರಾಯ್ಡ್ ಗ್ರಂಥಿಗೆ ಸಂಬಂಧಿಸಿದ ಅಲ್ಲಿ ನಿಮಗೆ ಥೈರಾಯ್ಡ್ ಗ್ರಂಥಿ ಕಡಿಮೆ ಆದರೆ ನಮ್ಗೆ ಯಾವ ಒಂದು ರೋಗ ಬರುತ್ತೆ? ಗಾಯಿಟರ್ ಅಥವಾ ಗಳಗಂಡ ಎನ್ನುವಂಥ ರೋಗ ಬರ್ತಾ ಹೋಗುತ್ತೆ. ಅದು ಏನನ್ನ ಬಿಡುಗಡೆ ಮಾಡುತ್ತೆ? ಥೈರಾಕ್ಸಿನ್ ಎಂಬ ಹಾರ್ಮೋನನ್ನು ಸಹ ಬಿಡುಗಡೆ ಮಾಡ್ತಾ ಹೋಗುತ್ತೆ. ಇನ್ನು ಡಯಾಬಿಟಿಸ್, ಇಲ್ಲಿ ಡಯಾಬಿಟಿಸ್ ಬಗ್ಗೆ ಕೇಳ್ತಾ ಇದ್ದಾರೆ. ಡಯಾಬಿಟಿಸಲ್ಲಿ ಡಯಾಬಿಟಿಸ್ ಯಾಕೆ ಬರುತ್ತೆ? ಡಯಾಬಿಟಿಸ್ ಯಾವಾಗ ಅಂತಂದರೆ ಮೆದೋಜಿರಕಾಂಗ ಗ್ರಂಥಿಯಲ್ಲಿ ಒಂದು ಹಾರ್ಮೋನ್ ಉತ್ಪತ್ತಿ ಆಗ್ತಾ ಹೋಗುತ್ತೆ, ಅದು ಇನ್ಸುಲಿನ್ ಹಾರ್ಮೋನ್. ಈ ಹಾರ್ಮೋನ್ ಏನಾದರೂ ಉತ್ಪಾದನೆ ಆಗಿಲ್ಲ ಅಂತಂದರೆ ಆವಾಗ ನಮಗೆ ಡಯಾಬಿಟಿಸ್ ಬರ್ತಾ ಹೋಗುತ್ತೆ. ಮೆದೋಜಿರಕಾಂಗ ಗ್ರಂಥಿ ಅಂತಂದರೆ ಅದು ಈ ಒಂದು ಭಾಗ ಜಠರದ ಮೇಲ್ಭಾಗದಲ್ಲಿ, ಕೆಳಭಾಗದಲ್ಲಿ ಇರುತ್ತೆ ಮೆದೋಜಿರಕಾಂಗ ಗ್ರಂಥಿ. ಇದು ಇನ್ಸುಲಿನ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಇದು ಇನ್ಸುಲಿನ್ ಹಾರ್ಮೋನ್ ಬಿಡುಗಡೆ ಮಾಡಿಲ್ಲ ಅಂತಂದರೆ ಡಯಾಬಿಟಿಸ್ ಅಥವಾ ಸಕ್ಕರೆ ಕಾಯಿಲೆ ಬರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಇನ್ಸುಲಿನ್ ಅಂತ ಒಂದು ಇಂಜೆಕ್ಷನ್ನೇ ತಗೊಳ್ತಾ ಹೋಗ್ತಾರೆ. ಇನ್ನು ಅಡ್ರಿನಲ್ ಗ್ರಂಥಿಗಳಿದ್ದಾವೆ. ಅಡ್ರಿನಲ್ ಗ್ರಂಥಿಗಳು ಅಡ್ರಿನಲಿನ್ ಎಂಬ ಹಾರ್ಮೋನನ್ನು ಸಹ ಉತ್ಪತ್ತಿ ಮಾಡ್ತವೆ. ಇವು ವ್ಯಕ್ತಿಯು ಕೋಪಗೊಂಡಾಗ, ನಿಮಗೆ ಸಡನ್ನಾಗಿ ಫಾರ್ ಎಕ್ಸಾಂಪಲ್ ಏನಾದರೂ ನೋಡಿದಾಗ ನಿಮ್ಗೆ ಕೋಪ ಬಂತು, ಫಾರ್ ಎಕ್ಸಾಂಪಲ್ ಸಡನ್ನಾಗಿ ನೀವು ಹಾವು ನೋಡಿದ್ರಿ, ಅಲ್ಲಿ ನೀವು ಸಡನ್ನಾಗಿ ಭಯ ಪಡ್ತೀರಾ. ಭಯ ಪಟ್ಟ ತಕ್ಷಣ ನಿಮಗೆ ಅಲ್ಲಿ ಗ್ರಂಥಿಗಳು ಉತ್ಪತ್ತಿ ಆಗ್ತಾ ಹೋಗ್ತವೆ. ಅದು ಎಂಥ ಗ್ರಂಥಿಗಳು? ಯಾಕೆ ಉತ್ಪತ್ತಿ ಆಗ್ತಾ ಹೋಗ್ತವೆ? ಯಾಕೆ ಬೆವರು ಬರುತ್ತೆ? ತುಂಬ ಕೋಪಗೊಂಡಿರ್ತೀರ, ಕೋಪಗೊಂಡಾಗ ನಿಮಗೆ ಬೆವರು ಬರ್ತಾ ಇರುತ್ತೆ. ಹಾವನ್ನು ಏನಾದರೂ ನೋಡಿರ್ತೀರಾ, ಆಕ್ಸಿಡೆಂಟ್ ಆಗಿರುತ್ತೆ. ಆಕ್ಸಿಡೆಂಟ್ ಆಗಿದ ತಕ್ಷಣ ನೀವು ನೋಡ್ತಾ ಇದ್ರೆ ನಿಮ್ಮ ದೇಹದಲ್ಲೇ ಒಂದು ರೀತಿಯಾಗಿ ಬೆವರು ಬರ್ತಾ ಇರ್ತವೆ. ಅಂತಂದ್ರೆ ಏನಲ್ಲಿ ಅಡ್ರಿನಲ್ ಗ್ರಂಥಿ ಅಡ್ರಿನಲಿನ್ ಎಂಬ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತಾ ಹೋಗುತ್ತೆ. ಇನ್ನು ಅದ್ರ ಜೊತೆಗೆ ಪಿಟ್ಯುಟರಿ ಹಾರ್ಮೋನ್ಗಳ ಮೂಲಕ ಆದೇಶಗಳನ್ನು ಸ್ವೀಕರಿಸಿದಾಗ ಥೈರಾಯ್ಡ್ ಮತ್ತು ಅಡ್ರಿನಲ್ಗಳು ತಮ್ಮ ಹಾರ್ಮೋನನ್ನು ಸ್ರವಿಸುತ್ತವೆ. ಪಿಟ್ಯುಟರಿಯು ವ್ಯಕ್ತಿಯ ಸಾಮಾನ್ಯ ಬೆಳವಣಿಗೆ ಅವಶ್ಯಕವಾಗಿರುವ ಬೆಳವಣಿಗೆಯ ಹಾರ್ಮೋನ್. ಪಿಟ್ಯುಟರಿ ಗ್ರಂಥಿಯನ್ನು ಏನಂತ ಕರೀತಾರೆ ಅಂತಂದರೆ ಬೆಳವಣಿಗೆಯ ಹಾರ್ಮೋನ್ ಅಂತ ಕರೀತಾರೆ. ಈ ಒಂದು ಪಾಯಿಂಟ್ ತುಂಬ ಇಂಪಾರ್ಟೆಂಟ್. ಯಾವ ಹಾರ್ಮೋನನ್ನು ಬೆಳವಣಿಗೆಯ ಹಾರ್ಮೋನ್ ಅಂತ ಕರಿತೀವಿ, ಮತ್ತು ಮೆದೋಜಿರಕಾಂಗ ಗ್ರಂಥಿಯಲ್ಲಿ ಯಾವ ಹಾರ್ಮೋನ್ ಉತ್ಪತ್ತಿ ಆಗುತ್ತೆ, ಅಡ್ರಿನಲ್ ಗ್ರಂಥಿಗಳು ಯಾವ ಹಾರ್ಮೋನನ್ನು ಉತ್ಪತ್ತಿ ಮಾಡ್ತವೆ. ಈ ಎಲ್ಲ ಪಾಯಿಂಟ್ಸು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇನ್ನು ಈ ಪಾಠದ ಕೊನೆಯ ಭಾಗದಲ್ಲಿ ಏನಿದೆ ಅಂತಂದರೆ ಕೀಟಗಳು ಮತ್ತು ಕಪ್ಪೆಗಳು ಜೀವನ ಚಕ್ರ ಪೂರ್ಣಗೊಳಿಸುವಲ್ಲಿ
ಹಾರ್ಮೋನ್ಗಳ ಪಾತ್ರ ಯಾವ ರೀತಿಯಾಗಿ ಆಗುತ್ತೆ ಅಂತ. ಸೊ ನಾವು ಈಗಾಗಲೇ ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಅನ್ನೋ ಪಾಠದಲ್ಲಿ ನೀವು ಕಪ್ಪೆಗಳ ಒಂದು ಸಂತಾನೋತ್ಪತ್ತಿ ಭಾಗವನ್ನು ಸಹ ಅಲ್ಲಿ ನೀವು ನೋಡಿರ್ತೀರ. ಅಲ್ಲಿ ರೂಪ ಪರಿವರ್ತನೆ ಅಂತ ಒಂದು ಬಂತು. ಏನು ರೂಪ ಪರಿವರ್ತನೆ? ಸೊ ಅಲ್ಲಿ ಅದು ತನ್ನ ಪ್ರೌಢಾವಸ್ಥೆಗೆ ಬೇಗವಾಗಿ ತಲುಪುವಂಥದ್ದು, ಅಂದರೆ ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯವರೆಗೆ ತನ್ನ ಬದಲಾವಣೆಯನ್ನು ಅಂತ ಕರೀತಾರೆ, ರೂಪ ಪರಿವರ್ತನೆ ಅಂತ ಕರೀತಾರೆ. ಸೊ ಈ ರೂಪ ಪರಿವರ್ತನೆ ಎಲ್ಲಾಗುತ್ತೆ ಅಂತಂದರೆ ಕೀಟಗಳಲ್ಲಿನ ರೂಪ ಪರಿವರ್ತನೆಯು ಕೀಟ ಹಾರ್ಮೋನ್ಗಳಿಂದ ನಿಯಂತ್ರಣಗೊಳ್ಳುತ್ತೆ. ಥೈರಾಯ್ಡ್ ಗ್ರಂಥಿಯು ಸ್ರವಿಸುವ ಥೈರಾಕ್ಸಿನ್ ಹಾರ್ಮೋನಿಂದ ಕಪ್ಪೆಯಲ್ಲಿ ರೂಪ ಪರಿವರ್ತನೆ ನಿಯಂತ್ರಣಗೊಳ್ಳುತ್ತೆ. ಸೊ ನಿಮಗೆ ಆ ಪಾಠದಲ್ಲಿ ಏನು ಕೊಟ್ಟಿದ್ರು? ಬರೀ ರೂಪ ಪರಿವರ್ತನೆ ಅಂತಂದರೆ ಏನು ಅಂತ ಅಷ್ಟೇ ಕೊಟ್ಟಿದ್ರು. ಏನು ಅದು ಸಾಮಾನ್ಯವಾಗಿ ಒಂದು ಡಿಂಬಾವಸ್ಥೆ, ಅದು ಮೊದಲನೇ ಪೇಸ್. ಸೊ ಅಲ್ಲಿಂದ ಪ್ರೌಢಾವಸ್ಥೆ ಅಂತಂದರೆ ಕಪ್ಪೆ ಉಡ್ದಾಗ ಒಂದು ರೀತಿಯಾಗಿರುತ್ತೆ, ಅದು ಬೆಳವಣಿಗೆ ಆಗಿ ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಏನಾಗುತ್ತೆ, ಸಂಪೂರ್ಣ ಬದಲಾವಣೆ ಆಗುತ್ತೆ. ಸೊ ನಾನು ಆಗಲೇ ಅದರಲ್ಲೇ ಹೇಳಿದ್ದೆ, ಅದು ಒಂಥರ ಹಾವಿನ ರೀತಿಯಲ್ಲಿ ಇರುತ್ತೆ, ಅದು ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಕಪ್ಪೆ ರೀತಿಯಾಗಿ ಬದಲಾವಣೆ ಆಗಿಬಿಡುತ್ತೆ. ಅಂತಂದರೆ ಈ ರೀತಿಯಾಗಿ ಸಡನ್ನಾಗಿ ಬದಲಾವಣೆ ಆಗೋದಕ್ಕೆ ನಾವೆಂತ ಕರಿತೀವಿ ಅಂತ ಹೇಳಿದ್ದೆ, ರೂಪ ಪರಿವರ್ತನೆ ಆಗುತ್ತೆ ಅಂತ ಹೇಳಿದ್ದೆ. ಸೊ ಈ ರೂಪ ಪರಿವರ್ತನೆ ಆಗೋದಕ್ಕೆ ಪ್ರಮುಖ ಕಾರಣ ಅಂತ ನಿಮ್ಗೆ ಯಾರು ಗೊತ್ತಾಯಿತು? ಅದರಲ್ಲಿರುವಂಥ ಥೈರಾಯ್ಡ್ ಗ್ರಂಥಿ. ಸೊ ಥೈರಾಯ್ಡ್ ಗ್ರಂಥಿ ಏನನ್ನು ಸ್ರವಿಸುತ್ತೆ? ಥೈರಾಕ್ಸಿನ್ ಹಾರ್ಮೋನನ್ನು ಕಪ್ಪೆಯಲ್ಲಿ ರೂಪ ಪರಿವರ್ತನೆಯನ್ನು ನಿಯಂತ್ರಣಗೊಳ್ಳುತ್ತೆ. ಥೈರಾಕ್ಸಿನ್ ಉತ್ಪಾದನೆಗೆ ನೀರಿನಲ್ಲಿ ಅಯೋಡಿನ್ ಇರುವಿಕೆ ಅತ್ಯಗತ್ಯ. ನೀರಿನಲ್ಲಿ ಅಯೋಡಿನ್ ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲದಿದ್ದರೆ ಗೊದಮಟ್ಟೆಗಳು ಪ್ರೌಢಾವಸ್ಥೆಯನ್ನು ತಲುಪೋದಿಲ್ಲ. ಅಲ್ಲಿ ನಿಮಗೆ ಕಪ್ಪೆ ಯಾವ ರೀತಿಯಾಗಿ ಸಂತಾನೋತ್ಪತ್ತಿ ಮಾಡುತ್ತೆ ಅನ್ನೋದು ನಾನು ಸಂಪೂರ್ಣವಾಗಿ ಒಂದು ಸೈಕಲ್ಲೇ ಇತ್ತು. ಆ ಸೈಕಲ್ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತಾ ಹೋಗಿದೆ. ಅಲ್ಲಿ 4 ಹಂತಗಳು ಬರ್ತಾ ಹೋಗ್ತವೆ. ಅಲ್ಲಿ ಕಪ್ಪೆಗಳು ಒಂದು ಉಭಯವಾಸಿಗಳಾಗಿದ್ದು ಸಹ ಅದು ತನ್ನ ಸಂತಾನೋತ್ಪತ್ತಿಯನ್ನು ಎಲ್ಲಿ ಮಾಡುತ್ತೆ? ನೀರಿನಲ್ಲೇ ಮಾಡ್ತಾ ಹೋಗುತ್ತೆ. ಆ ನೀರಿನಲ್ಲೂ ಸಹ ಅಲ್ಲಿ ನೀರಿನಲ್ಲಿ ಥೈರಾಯ್ಡ್ ಇರಲೇಬೇಕು. ಥೈರಾಯ್ಡ್ ಇಲ್ಲ ಅಂತಂತಂದರೆ ಸೊ ಮೊಟ್ಟೆಗಳು ತಮ್ಮ ಸಂಪೂರ್ಣವಾಗಿ ಜೀವನ ಚಕ್ರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅಲ್ಲಿ ಅದಕ್ಕೆ ಪ್ರಮುಖವಾದ ಗ್ರಂಥಿ ಯಾವುದು? ಥೈರಾಕ್ಸಿನ್ ಗ್ರಂಥಿ. ಸೊ ಇನ್ನು ಸಂತಾನೋತ್ಪತ್ತಿಯ ಆರೋಗ್ಯ ಅಂತ ಕೇಳಿದರೆ, ಸೊ ಇದು ನಿಮಗೆ ಇಲ್ಲಿ ಯಾವುದು ಅಷ್ಟೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಕೊಟ್ಟಿಲ್ಲ. ಸೊ ಏನಿದೆ ಇಲ್ಲಿ, ಒಬ್ಬ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮವೇ ಆ ವ್ಯಕ್ತಿಯ ಆರೋಗ್ಯ ಎಂದು ಪರಿಗಣಿಸಲಾಗುತ್ತೆ. ಯಾವುದೇ ವಯಸ್ಸಿನಲ್ಲಿ ದೇಹವನ್ನು ಆರೋಗ್ಯವನ್ನಾಗಿಟ್ಕೊಳ್ಳಲು ಸಂತುಲಿತ ಆಹಾರವನ್ನು ಸೇವಿಸಬೇಕು. ನೀವು 6ನೇ ತರಗತಿಯ ಮೊದಲನೇ ಪಾಠದಲ್ಲೇ ಇದೆ ಸಂತುಲಿತ ಆಹಾರ ಅಂತಂದರೆ ಏನು ಅಂತ. ಸೊ ಪ್ರತಿಯೊಂದು ವ್ಯಕ್ತಿಗೂ ಬ್ಯಾಲೆನ್ಸ್ಡ್ ಫುಡ್ ಬೇಕೇ ಬೇಕು, ಬ್ಯಾಲೆನ್ಸ್ಡ್ ಡಯಟ್ ಫುಡ್ ಬೇಕೇ ಬೇಕು. ಸೊ ಅದನ್ನು ತಿಂದಾಗ ಮಾತ್ರ ಮನುಷ್ಯ ಸಂಪೂರ್ಣವಾಗಿ ಆರೋಗ್ಯವಾಗಿ ಇರೋಕ್ಕೆ ಸಾಧ್ಯ. ಅದು ಸಂತಾನೋತ್ಪತ್ತಿ ಮಾಡೋಕ್ಕಾದ್ರೂ ಆಗಲಿ, ದೈಹಿಕವಾಗಿ ಇರೋಕ್ಕಾದ್ರೂ ಆಗಲಿ, ಮನುಷ್ಯ ಸಂಪೂರ್ಣವಾಗಿ ಸಂತುಲಿತ ಆಹಾರ ಪಡ್ಕೋಬೇಕು. ಅದರಲ್ಲೂ ಪ್ರಮುಖವಾಗಿ ಹದಿಹರೆಯದ ಮಕ್ಕಳು ಈ ಸಂದರ್ಭದಲ್ಲಿ ಅವ್ರನ್ನ ಎಚ್ಚರಿಕೆಯಿಂದ ನೋಡಿಕೊಂಡು ಅವರಿಗೆ ಸಂತುಲಿತ ಆಹಾರ ಅಂತಂದರೆ ಆ ಆಹಾರದಲ್ಲಿ ಸಂಪೂರ್ಣವಾಗಿ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು, ವಿಟಮಿನ್ಗಳು ಇರುವಂತೆ ಅವರಿಗೆ ಉತ್ತಮ ಆಹಾರವನ್ನು ನೀಡಬೇಕು. ಮತ್ತು ಅವರಿಗೆ ಈ ಒಂದು ಸಂದರ್ಭದಲ್ಲಿ ಈ ರೀತಿ ಬದಲಾವಣೆಗಳಾಗ್ತವೆ ಎನ್ನುವಂಥ ಧೈರ್ಯವನ್ನು ಸಹ ಅವರಿಗೆ ತುಂಬ್ತಾ ಹೋಗಬೇಕು. ಸೊ ಇಲ್ಲೊಂದು ಪಾಯಿಂಟ್ ಕೊಡಿದರೆ, ಚಿಪ್ಸ್ ಮತ್ತು ಪ್ಯಾಕ್ ಮಾಡಿರುವ ಅಥವಾ ಡಬ್ಬಿಗಳಲ್ಲಿ ತುಂಬಿರುವ ಲಘು ಉಪಹಾರಗಳು ರುಚಿಕರವಾಗಿದ್ದರೂ ಸಾಕಷ್ಟು ಪೌಷ್ಟಿಕಾಂಶ ಮೌಲ್ಯವನ್ನು ಹೊಂದಿಲ್ಲದ ಕಾರಣ ದೈನಂದಿನ ಆಹಾರದ ಬದಲಿಗೆ ಅವುಗಳನ್ನು ಖಂಡಿತವಾಗೂ ಬಳಸಬಾರಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಷ್ಟೇ. ಆದರೆ ಮಗುವಿಗೆ ಈ ಸಂದರ್ಭದಲ್ಲಿ ಧೈರ್ಯ ಕೊಡುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ವೈಯಕ್ತಿಕ ನೈರ್ಮಲ್ಯ ಸಹ ಅಷ್ಟೇ ಇಂಪಾರ್ಟೆಂಟ್. ಸೊ ನಾನು ಪಾಠ ಮಾಡ್ತಿರ್ಬೇಕಾದ್ರೆ ಹೇಳಿದೆ, ಪ್ರತಿಯೊಬ್ಬರು ದಿನಕ್ಕೊಮ್ಮೆ ಆದರೂ ಸ್ನಾನ ಮಾಡಲೇಬೇಕು. ಸೊ ಮಕ್ಕಳಿಗೆ 2 ಸಲ ಸ್ನಾನ ಮಾಡಿ ಅಂತ ಹೇಳ್ತಾರೆ. ಯಾಕೆ? ಅಲ್ಲಿ ಈ ಸಂದರ್ಭದಲ್ಲಿ ಮಕ್ಕಳಿಗೆ ಗ್ರಂಥಿಗಳ ಉತ್ಪಾದನೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಲ್ಲೂ ಎಸ್ಪೆಷಲಿ ಆಗಿ ಬೆವರು ಗ್ರಂಥಿಗಳು ಹೆಚ್ಚಿನ ಚಟುವಟಿಕೆಯನ್ನು ಮಾಡ್ತಾ ಹೋಗ್ತವೆ. ಸೊ ಮಕ್ಕಳು ಆಟ ಆಡೋಕ್ಕೆ ಹೋಗಿದ್ದಾರೆ ಅಂತಂದರೆ ಸಾಕು, ಸ್ವಲ್ಪ ಹೊತ್ತಿಗೆ ಅಲ್ಲೇನಾಗುತ್ತೆ, ಅವರಲ್ಲಿ ಬೆವರು ಬರ್ತಾ ಹೋಗುತ್ತೆ. ಸೊ ಈ ಬೆವರು ಏನಾಗುತ್ತೆ, ದೇಹವನ್ನು ದುರ್ಗಂಧ ಬೀರುವಂತೆ ಮಾಡುತ್ತೆ. ಅದರಿಂದ ಪ್ರತಿದಿನ ದೇಹದ ಎಲ್ಲ ಭಾಗಗಳನ್ನು ತೊಳಿಬೇಕು ಅಂತಂದರೆ ನಾವು ಸ್ನಾನವನ್ನು ಮಾಡಿಕೊಳ್ಳೇಬೇಕು. ಸೊ ಇಲ್ಲ ಅಂತಂದರೆ ನಮಗೇನಾಗುತ್ತೆ, ಕೆಲವೊಂದು ಬ್ಯಾಕ್ಟೀರಿಯಾಗಳಿಂದ ಸೋಂಕು ತಗೊಳ್ಳೋದಾಗಿರಲಿ. ಸೊ ಇನ್ನು ಹೆಣ್ಣು ಮಕ್ಕಳಿಗೆ ಋತುಚಕ್ರದ ಸಮಯದಲ್ಲಿ ಸೊ ಅವರು ತುಂಬ ಶುಚಿಯಾಗಿರಬೇಕು. ಸೊ ಅದಕ್ಕೆ ಸರ್ಕಾರ ಹಲವಾರು ಕ್ರಮಗಳನ್ನು ಸಹ ಕೈಗೊಂಡಿದೆ. ಮತ್ತು ದೈಹಿಕ ವ್ಯಾಯಾಮ ತುಂಬ ಇಂಪಾರ್ಟೆಂಟ್. ಸೊ ಮಕ್ಕಳು ತುಂಬ ದೇಹವನ್ನು ಸದೃಢವಾಗಿ ಇಟ್ಕೋಬೇಕು ಈ ಒಂದು ಸಂದರ್ಭದಲ್ಲಿ ಅಂತಂದರೆ ಅವರು ದೈಹಿಕ ವ್ಯಾಯಾಮ ಮಾಡೋದು ತುಂಬ ಇಂಪಾರ್ಟೆಂಟ್. ಅದು ನಡಿಗೆ ಆಗಿರ್ಬೋದು, ವ್ಯಾಯಾಮ ಆಗಿರ್ಬೋದು, ಮಕ್ಕಳು ಆಟ ಆಡೋದಾಗಿರ್ಬೋದು. ಈ ಸಂದರ್ಭದಲ್ಲಿ ಮಕ್ಕಳು ತುಂಬ ಆಟ ಆಡಬೇಕು. ಸೊ ಮಕ್ಕಳಿಗೆ ನೀನು ವ್ಯಾಯಾಮ ಮಾಡೋ ಅಂದರೆ ಮಾಡೋದಿಲ್ಲ, ಅದೇ ಆಟ ಆಡೋ ಅಂತಂದರೆ ಮಗು ಆಟ ಆಡುತ್ತೆ ಈ ಸಂದರ್ಭದಲ್ಲಿ. ಯಾವ ಸಂದರ್ಭದಲ್ಲಿ? 13 ರಿಂದ 18 ವರ್ಷದ ಸಂದರ್ಭದಲ್ಲಿ. ಸೊ ಮಗುವಿಗೆ ಈ ಸಂದರ್ಭದಲ್ಲಿ ದೈಹಿಕ ವ್ಯಾಯಾಮ ಆಗೋದು ಸಹ ತುಂಬ ಇಂಪಾರ್ಟೆಂಟ್. ಇನ್ನು ನಾವೇನು ತುಂಬ ತಪ್ಪುಗ್ರಹಿಗಳನ್ನು ಮಾಡ್ತೀವಿ ಅಂತಂದರೆ ಸಮಾಜದಲ್ಲಿ ಏನೆಲ್ಲ ಮೂಢನಂಬಿಕೆಗಳಿದ್ದಾವೆ ಅನ್ನೋದನ್ನ ನಾವೀಗ ತಿಳ್ಕೊಳ್ತಾ ಹೋಗೋಣ. ಸೊ ಏನೆಲ್ಲ ತಪ್ಪುಗ್ರಹಗಳಿದ್ದಾವೆ? ಸೊ ಋತುಸ್ರಾವದ ಸಂದರ್ಭದಲ್ಲಿ ಒಂದೊಮ್ಮೆ ಹುಡುಗರನ್ನು ನೋಡಿದ್ರೆ ಹುಡುಗಿ ಗರ್ಭಿಣಿ ಆಗ್ತಾಳೆ. ಸೊ ಹುಡುಗರನ್ನು ನೋಡಿದ್ರೆ ಸಾಕು ಹುಡುಗಿ ಗರ್ಭಿಣಿ ಆಗಾಗ್ತಾಳೆ ಅನ್ನೋಂಥ ಒಂದು ಮೂಢನಂಬಿಕೆ ಇದೆ. ಸೊ ಹುಡುಗನ ನೋಡಿದ ತಕ್ಷಣ ಹುಡುಗಿ ಗರ್ಭಿಣಿ ಆಗೋದಿಲ್ಲ, ಇದೊಂದು ಮೂಢನಂಬಿಕೆ ಎನ್ನುವಂಥದ್ದು. ಸೊ ಯಾವ ರೀತಿಯಾಗಿ ಗರ್ಭಿಣಿ ಆಗ್ತಾಳೆ ಅನ್ನೋದು ನಾವು ಈಗಾಗಲೇ ಹಿಂದಿನ ಪಾಠದಲ್ಲಿ ತಿಳ್ಕೊಂಡಿದ್ದೀವಿ. ಇನ್ನು ತಾಯಿಯು ತನ್ನ ಮಗುವಿನ ಲಿಂಗ ನಿರ್ಧಾರಣೆಗೆ ಜವಾಬ್ದಾರಳಾಗಿದ್ದಾಳೆ. ಸೊ ಇದು ಸಂಪೂರ್ಣವಾಗಿ ತಪ್ಪು. ಸೊ ನೀವು ಈಗಾಗಲೇ ನೋಡಿದ್ದೀರಾ, ಯಾರು ಕಾರಣ ಆಗ್ತಾರೆ? ತಂದೆಯು ತನ್ನ ಮಗುವಿನ ಲಿಂಗ ನಿರ್ಧಾರಣೆಗೆ ಜವಾಬ್ದಾರನಾಗಿರ್ತಾನೆ. ಇನ್ನು ಋತುಸ್ರಾವದ ಸಂದರ್ಭದಲ್ಲಿ
ಅಡುಗೆ ಕೆಲಸ ಮಾಡಲು ಹುಡುಗಿಗೆ ಅವಕಾಶ ನೀಡಬಾರ್ದು. ಸೊ ಇವೆಲ್ಲ ಸಂಪೂರ್ಣವಾಗಿ ನಮ್ಮ ಮನೆಗಳಲ್ಲಿರುವಂಥ ಮೂಢನಂಬಿಕೆಗಳು. ಅದು ಮನೆ ಹೊರಗಡೆ ಬರಬಾರ್ದು, ಒಳಗಡೆ ಹೋಗಬಾರ್ದು. ಸೊ ಈ ರೀತಿಯಾಗಿ ಅನೇಕ ನಿರ್ಬಂಧಗಳಿದ್ದಾವೆ. ಅವೆಲ್ಲ ಸಹ ಮೂಢನಂಬಿಕೆಗಳು ಅಷ್ಟೇ. ಇವೆಲ್ಲ ತಪ್ಪು ಗ್ರಹಿಗಳಿಗಷ್ಟೇ. ಇನ್ನು ಅತಿ ಎಸ್ಪೆಷಲಿಯಾಗಿ ಗಂಡು ಮಕ್ಕಳಿಗೆ ಮಾದಕ ವಸ್ತುಗಳನ್ನು ತಿರಸ್ಕರಿಸೋದು. ಮಕ್ಕಳು ಈ ಒಂದು ಸಂದರ್ಭದಲ್ಲಿ ಸೊ ಅಭ್ಯಾಸಗಳನ್ನು ಹೆಚ್ಚಾಗಿ ಮಾಡ್ತಾ ಹೋಗ್ತಾರೆ. ಸೊ ಪಕ್ಕದವ್ರು ಯಾರು ಏನು ಮಾಡ್ತಿದ್ರು ಅದನ್ನೇ ಇವರು ಮಾಡ್ತಾ ಹೋಗ್ತಾರೆ. ಅದರಲ್ಲೂ ಸಹ ಮಾದಕ ವಸ್ತುಗಳನ್ನು ತೆಗೆದುಕೊಳ್ಳೋದು. ಸೊ ಅವುಗಳನ್ನು ಕಡಿಮೆ ಮಾಡ್ತಾ ಹೋಗಬೇಕು. ಸೊ ಇನ್ನು ಈ ಮಾದಕ ವಸ್ತುಗಳಲ್ಲಿ ಸಹ ಇನ್ನೊಂದೇನು ಅಂತಂದರೆ ಅಪಾಯಕಾರಿ ವೈರಸ್ ಆಗಿರುವ HIV ಸೋಂಕಿನಿಂದ ಉಂಟಾಗುವಂಥ ಏಡ್ಸ್ ಬಗ್ಗೆ ನೀವು ಕೇಳಿರ್ಬೋದು. ಸೊ ಏಡ್ಸ್ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ಸೊ ಇದು ಯಾವ ರೀತಿಯಾಗಿ ಆಗುತ್ತೆ ಅಂತಂದರೆ ಈ ಮಾದಕ ವಸ್ತುಗಳಿಂದ ಆಗ್ತಾ ಹೋಗುತ್ತೆ. ಸೊ ಕೆಲವೊಮ್ಮೆ HIV ಏನು ಮಾಡದೇ ಇದ್ರೂ ಬರ್ಬೋದು. ಯಾವಾಗ ಸೊ ನಾವು ಹಾಸ್ಪಿಟ್ಲ್ಗೆ ಹೋಗಿರ್ತೀವಿ. ಸೊ ಈಗ ಪ್ರೆಸೆಂಟ್ ಈ ರೀತಿಯಾಗಿಲ್ಲ. ಸೊ ಫಸ್ಟ್ ಏನು ಮಾಡ್ತಾಯಿದ್ರು, ಒಂದು ಸಿರಿಂಜನ್ನು ಬಳಸಿ ಸಿರಿಂಜನ್ನೇ ಬಿಸಿನೀರಿನಲ್ಲಿ ಕಾಯಿಸಿ ಮತ್ತೆ ಆ ಸಿರಿಂಜನ್ನು ಬಳಸ್ತಾ ಇದ್ರು. ಇನ್ ಕೇಸ್ ಅಲ್ಲಿ ಏನಾದರೂ ಮರ್ತೋಗಿ ಆ ಸಿರಿಂಜನ್ನು ಯಾರಾದರೂ ಒಬ್ಬರು ಬಳಸಿದ ನಾವು ಇನ್ನೊಬ್ಬರು ಕೊಟ್ಟರೆ ಏನಾಗುತ್ತೆ, ಅಲ್ಲಿ ವೈರಸ್ ಈಸಿಯಾಗಿ ಮತ್ತೊಬ್ಬರಿಗೆ ಹರಡ್ತಾ ಇತ್ತು. ಸೊ ಇದನ್ನ ಯಾವ ರೀತಿ ಆಗಬಾರ್ದು ಅಂತ ಹಲವಾರು ಮುನ್ನೆಚ್ಚರಿಕೆಗಳನ್ನು ತಗೊಂಡ್ರು. ಮತ್ತು ಈಗ ಹೊಸದಾಗಿ ಪ್ರತಿಯೊಬ್ಬರಿಗೂ ಒಂದು ಹೊಸ ಸಿರಿಂಜನ್ನೇ ಕೊಡ್ತಿದ್ದಾರೆ. ಸೊ ಈಗ ಆ ರೀತಿಯಾಗಿ ಆಗಬಾರ್ದು, ಏಡ್ಸ್ನ ತಡೆಗಟ್ಟಬೇಕು ಅನ್ನೋಂಥ ಒಂದು ಉದ್ದೇಶದಿಂದಲೇ ಆ ಒಂದು ಪ್ರಕ್ರಿಯೆನ ತಂದಿರುವಂಥದ್ದು. ಇನ್ನು ಇದು ಸೋಂಕಿತ ತಾಯಿಯ ಎದೆಹಾಲಿನಿಂದ ಸಹ ಮಗುವಿಗೆ ಬರಬಹುದು. ಇಲ್ಲೇನು ಕೊಟ್ಟಿದ್ದಾರೆ, HIV ಬಗ್ಗೆ ಕೊಟ್ಟಿದ್ದಾರೆ. ನಿಮಗೆ ಸಂಪೂರ್ಣವಾಗಿ 9ನೇ ತರಗತಿಯಲ್ಲಿ ಈ HIV ಏಡ್ಸ್ ಬಗ್ಗೆನೇ ಒಂದು ಪಾಠ ಇದೆ. ಅಲ್ಲಿ ಸಂಪೂರ್ಣವಾಗಿ ಮಗುವಿಗೆ ಯಾವ ರೀತಿಯಾಗಿ ಏಡ್ಸ್ ಬರುತ್ತೆ, ಸೊ ಯಾವ ರೀತಿಯಾಗಿ ಯಾವೆಲ್ಲ ಒಂದು ಲಕ್ಷಣಗಳಿದ್ರೆ ಏಡ್ಸ್ ಬರುತ್ತೆ. ಸೊ ಕೆಲವೊಂದಿಷ್ಟು ಜನ ತುಂಬ ತಪ್ಪಾಗಿ ತಿಳ್ಕೊಬಿಟ್ಟಿರ್ತಾರೆ, ಏಡ್ಸ್ ಬಂದಿರೋರನ್ನ ಮಾತಾಡಿಸ್ಲೇಬಾರ್ದು, ಅವ್ರನ್ನ ಮುಟ್ಲೇಬಾರ್ದು ಅಂತ. ಸೊ ಅವೆಲ್ಲ ಸಹ ತಪ್ಪು ನಂಬಿಕೆಗಳು ಸಹ ಇರಬಾರ್ದು ಎಂಬುದ್ರ ಬಗ್ಗೆ ನಿಮಗೆ 9ನೇ ತರಗತಿ 10ನೇ ತರಗತಿ ಪಾಠಗಳಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಸೊ ಅವುಗಳನ್ನು ಸಹ ಮಾಡ್ತಾ ಹೋಗ್ತೇನೆ. ಸೊ ಯಾವ ರೀತಿಯಾಗಿ ಮಗುಗೆ ಬರ್ಬೋದು ಈ ಏಡ್ಸ್ ಅಂತಂದರೆ, ಸೊ ಸೋಂಕಿತ ತಾಯಿಯಿಂದ, ಸೊ ತಾಯಿಗೆ ಆಲ್ರೆಡಿ ಏನಾದರೂ ಬಂದಿದ್ರೆ ತಾಯಿಯ ಎದೆಹಾಲು ಕುಡಿಯೋದ್ರಿಂದ ಮಗುಗೂ ಬರ್ಬೋದು. ಮತ್ತು ಸೋಂಕಿತ ತಾಯಿ ಗರ್ಭಿಣಿಯಲ್ಲಿದ್ದಾಗಲೂ ಸಹ ಮಗುವಿಗೆ ಬರ್ಬೋದು. ಇನ್ನು HIV ಸೋಂಕಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕದ ಮೂಲಕವೂ ಸಹ ವೈರಸ್ ಹರಡಬಹುದು. ಸೊ ಮಕ್ಕಳಿಗೆ ಸೊ ಈ ಒಂದು ಪಾಯಿಂಟನ್ನು ತಿಳಿಸಬೇಕು. HIV ಸೋಂಕಿತ ವ್ಯಕ್ತಿಯೊಂದಿಗೆ ಲೈಂಗಿಕ ಸಂಪರ್ಕ ಏನಾದರೂ ಮಾಡಿದ್ರೆ ಅದು ಮಗುವಿಗೂ ಸಹ ಬರ್ತಾ ಹೋಗ್ಬೋದು. ಈ HIV ಎನ್ನುವಂಥದ್ದು ಒಂದು ಸೊ ಜೀವಮಾನದ ಪೂರ್ತಿ ಇರುವಂಥ ಒಂದು ರೋಗ. ಸೊ ಇದು ಒಮ್ಮೆಗೆ ಬಂದು ಒಮ್ಮೆಗೆ ಹೋಗುವಂಥ ರೋಗ ಅಲ್ಲ, ದೀರ್ಘಕಾಲಿಕ ರೋಗ ಅಂತ ಕರಿತಾ ಹೋಗ್ತಾರೆ. ಇನ್ನು ಹದಿಹರೆಯದಲ್ಲಿ ಗರ್ಭಧಾರಣೆ ಅಂತ ಇದೆ. ಸೊ ನಮ್ಮ ದೇಶದಲ್ಲಿ ಈಗಾಗಲೇ ಕಾನೂನು ಇದೆ. ಸೊ ಮದುವೆಗೆ ಹುಡುಗಿ ಆಗಿದ್ರೆ ವಯಸ್ಸು 18 ವರ್ಷ ಆಗಿರಬೇಕು, ಹುಡುಗ ಆದರೆ 21 ವರ್ಷ ಆಗಿರಬೇಕು ನಿಮ್ಗೆ ತಿಳಿದಿದೆ. ಯಾಕೆ ಅಂತಂದರೆ ಹದಿಹರೆಯೋದಕ್ಕಿಂತ ಹಿಂದೆ ಆದರೆ ಸೊ ನಿಮಗೆ 17, 16, 15 ಈ ವಯಸ್ಸಿನಲ್ಲಿ ಮಗು ಸಂಪೂರ್ಣವಾಗಿ ಪರಿಪಕ್ವತೆಯನ್ನು ಹೊಂದಿರೋದಿಲ್ಲ. ಅದು ದೈಹಿಕವಾಗಿರಲಿ ಮಾನಸಿಕವಾಗಿರಲಿ ಮಗು ಸಂಪೂರ್ಣವಾಗಿ ಯಾವುದಕ್ಕೂ ಸಿದ್ಧ ಆಗಿರೋದಿಲ್ಲ. ಅದಕ್ಕೆ ಆಟ ಆಡಬೇಕೆನ್ನುವಂಥ ಒಂದು ಮನಸ್ಥಿತಿ ಮಾತ್ರ ಇರುತ್ತೆ. ಯಾವಾಗ ಮಗು 18ರಿಂದ 19 ವರ್ಷ ಸೊ ಹದಿಹರೆಯೋದನ್ನು ದಾಟುತ್ತೋ ಆವಾಗ ಅದೇನಾಗುತ್ತೆ, ತಾಯ್ತನಕ್ಕೆ ಸಿದ್ಧತೆ ಆಗ್ತಾ ಹೋಗುತ್ತೆ. ಸಂಪೂರ್ಣವಾಗಿ ಅಲ್ಲಿ ದೇಹದ ಅಂಗಗಳು ಬೆಳವಣಿಗೆ ಆಗಿರ್ತವೆ. ಆವಾಗ ಅದಕ್ಕೆ ಮೆಚುರಿಟಿ ಅನ್ನೋದು ಬಂದಿರುತ್ತೆ. ಸೊ ಅದರಿಂದ ಈ ಒಂದು ಉದ್ದೇಶಗಳನ್ನು ಇಟ್ಕೊಂಡೆ ಸೊ ಮದುವೆಗೆ ಹುಡುಗಿಗೆ 18 ವರ್ಷ ಮತ್ತು ಹುಡುಗರಿಗೆ 21 ವರ್ಷ ಎನ್ನುವಂಥದ್ದು ನಿಶ್ಚಯ ಮಾಡಿರುವಂಥದ್ದು. ಸೊ ಹಾಗಾದರೆ ಈ ಒಂದು ಪಾಠದಲ್ಲಿ ನಾವೇನು ಕಲ್ತ್ವಿ ಅಂತಂದರೆ, ಪ್ರೌಢಾವಸ್ಥೆ ತಲುಪಿದ ನಂತರ ಮಾನವರು ಸಂತಾನೋತ್ಪತ್ತಿಗೆ ಸಮರ್ಥರಾಗುತ್ತಾರೆ. ಸಾಮಾನ್ಯವಾಗಿ 11ರಿಂದ 19 ವರ್ಷಗಳ ನಡುವಿನ ವಯಸ್ಸಿನ ಮಕ್ಕಳನ್ನು ನಾವು ಹದಿಹರೆಯದವರು ಅಂತ ಕರಿತಾ ಹೋಗ್ತೀವಿ. ಯಾಕಂದರೆ ಹದಿಹರೆಯದವರು ಅಂದರೆ ಯಾರು, 11ರಿಂದ 19 ಅಂತಲೂ ಹೇಳ್ಬೋದು, 13ರಿಂದ 19 ಅಂತಲೂ ಹೇಳ್ಬೋದು. ಅದರಲ್ಲೂ ಸಹ ಹುಡುಗಿರಲ್ಲಿ 2 ವರ್ಷ ಮೊದಲೇ ಬೇಗ ಪ್ರಾರಂಭ ಆಗ್ತಾ ಹೋಗುತ್ತೆ. ಇನ್ನು ಪ್ರೌಢಾವಸ್ಥೆಯು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆಯನ್ನು ಪ್ರಾರಂಭಿಸುತ್ತದೆ. ದೇಹದ ವಿವಿಧ ಭಾಗಗಳಲ್ಲಿ ಕೂದಲುಗಳು ಬೆಳೆಯುತ್ತವೆ. ಹುಡುಗರಲ್ಲಿ ಮುಖದ ಕೂದಲು, ಹುಡುಗಿಯರಲ್ಲಿ ಸ್ತನಗಳು ಬೆಳೆಯಲು ಪ್ರಾರಂಭಿಸುತ್ತವೆ. ಹದಿಹರೆಯದಲ್ಲಿ ಹುಡುಗರ ಧ್ವನಿಪೆಟ್ಟಿಗೆಯು ವಿಸ್ತಾರವಾಗೋದ್ರಿಂದ ಧ್ವನಿಯು ಗಡುಸಾಗುತ್ತೆ. ಮತ್ತು ಅಲ್ಲಿ ಇನ್ನೊಂದು ಪಾಯಿಂಟ್ ಹೇಳಿದೆ, ಯಾರಲ್ಲಿ ಸ್ಥಾಯಿ ಜಾಸ್ತಿ ಆಗಿರುತ್ತೆ, ಹುಡುಗಿಯರಲ್ಲಿ ಸ್ಥಾಯಿಯು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಹದಿಹರೆಯದ ಮಕ್ಕಳ ಎತ್ತರ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಈ ಸಂದರ್ಭದಲ್ಲಿ ಮಗುವಿನ ಬೆಳವಣಿಗೆ ತೀವ್ರವಾಗಿ ಬೆಳೀತಾ ಹೋಗುತ್ತೆ. ಇನ್ನು ಪ್ರೌಢಾವಸ್ಥೆಯ ಆರಂಭ ಮತ್ತು ಸಂತಾನೋತ್ಪತ್ತಿಯ ಭಾಗಗಳ ಪಕ್ವತೆಯನ್ನು ಯಾವ ನಿಯಂತ್ರಣ ಮಾಡ್ತವೆ, ಹಾರ್ಮೋನುಗಳು ನಿಯಂತ್ರಣ ಮಾಡ್ತವೆ. ಅದರಲ್ಲೂ ಸಹ ಯಾವ ಹಾರ್ಮೋನುಗಳು ನಿಯಂತ್ರಣ ಮಾಡ್ತವೆ ಅಂತ ನಾನು ಪಾಠ ಮಾಡ್ತಿರ್ಬೇಕಾದ್ರೆ ಹೇಳಿದೆ. ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಇನ್ನು ಹಾರ್ಮೋನುಗಳು ಅಂತಃಸ್ರಾವಕ ಗ್ರಂಥಿಗಳ ಸ್ರವಿಕೆಗಳಾಗಿದ್ದು ಅವು ನೇರವಾಗಿ ರಕ್ತ ಪ್ರವಾಹಕ್ಕೆ ಸೇರ್ತವೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಹಾರ್ಮೋನುಗಳ ಪಾಠದಲ್ಲೇ ಸಂಪೂರ್ಣ ತಿಳಿಸ್ಕೊಡ್ತೀನಿ. ಸೊ ಒಂದು ಸ್ಪೆಷಲ್ ಕ್ಲಾಸೇ ಮಾಡ್ತೀನಿ ಅದಕ್ಕೆ. ಇನ್ನು ಪಿಟ್ಯುಟರಿ ಗ್ರಂಥಿಯ ಬೆಳವಣಿಗೆ ಹಾರ್ಮೋನ್ ಒಳಗೊಂಡಂತೆ ವೃಷಣಗಳು, ಅಂಡಾಶಯಗಳು, ಥೈರಾಯ್ಡ್ ಮತ್ತು ಅಡ್ರಿನಲ್ನಂತಹ ಇತರ ಗ್ರಂಥಿಗಳು ಸ್ರವಿಸುವಂತೆ ಮಾಡುವ ಹಾರ್ಮೋನ್ಗಳನ್ನು ಸ್ರವಿಸುತ್ತದೆ. ಮೆದೋಜಿರಕಾಂಗ ಗ್ರಂಥಿಯು ಇನ್ಸುಲಿನ್ ಅನ್ನು ಸ್ರವಿಸುತ್ತೆ. ಸೊ ಏನೇನೆಲ್ಲ ಬಿಡುಗಡೆ ಮಾಡುತ್ತೆ ಅಂತ. ಸೊ ಪಿಟ್ಯುಟರಿ ಗ್ರಂಥಿ ಏನೇನು ಮಾಡುತ್ತೆ, ಹಾರ್ಮೋನ್ಗಳು, ಯಾವ್ಯಾವ ಹಾರ್ಮೋನ್ಗಳು, ವೃಷಣಗಳಾಗಿರ್ಬೋದು, ಅಂಡಾಶಯಗಳಾಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಅಡ್ರಿನಲ್ ಆಗಿರ್ಬೋದು, ಈ ಎಲ್ಲ ಒಂದು ಗ್ರಂಥಿಗಳ ಒಂದು
ಈ ಎಲ್ಲ ಗ್ರಂಥಿಗಳು ಯಾವ ಅಧೀನದಲ್ಲಿ ಇರ್ತವೆ ಅಂತಂದರೆ ಪಿಟ್ಯೂಟರಿ ಗ್ರಂಥಿಯ ಅಧೀನದಲ್ಲಿ ಇರ್ತವೆ. ಇನ್ನು ಅಲ್ಲಿ ಈ ಒಂದು ಗ್ರಂಥಿಗಳು ಯಾವುವು ಥೈರಾಯ್ಡ್ ಆಗಿರ್ಬೋದು, ಅಡ್ರಿನಲ್ ಆಗಿರ್ಬೋದು, ಮೆದೋಜಿರಗ ಆಗಿರ್ಬೋದು, ಇವೆಲ್ಲ ಏನೆಲ್ಲ ಸ್ರವಿಸುತ್ತೆ ಅಂತಂದರೆ ಈಗಾಗಲೇ ಹೇಳಿದ್ದೀನಿ, ಮೆದೋಜಿರಗ ಗ್ರಂಥಿ ಇನ್ಸುಲಿನ್ ಅನ್ನು ಸ್ರವಿಸುತ್ತೆ, ಥೈರಾಕ್ಸಿನ್ ಥೈರಾಯ್ಡ್ ಗ್ರಂಥಿಯನ್ನು ಉತ್ಪಾದಿಸುತ್ತೆ, ಹಾಗೆ ಅಡ್ರಿನಲ್ ಗ್ರಂಥಿಗಳು ಅಡ್ರಿನಲಿನ್ ಅನ್ನು ಉತ್ಪತ್ತಿ ಮಾಡ್ತಾ ಹೋಗ್ತವೆ. ಇನ್ನು ಟೆಸ್ಟೋಸ್ಟಿರಾನ್ ಪುರುಷ ಸಂಬಂಧಿ ಹಾರ್ಮೋನ್ ಮತ್ತು ಈಸ್ಟ್ರೋಜನ್ ಸ್ತ್ರೀ ಸಂಬಂಧಿ ಹಾರ್ಮೋನ್ಗಳಾಗಿದ್ದಾವೆ. ಸೊ ಇದನ್ನು ನಾವು ಈಗಾಗಲೇ 2-3 ಪಾಠದಲ್ಲಿ ನೋಡಿದ್ದೇವೆ. ಮತ್ತು ಹೆಣ್ಣಿನ ಗರ್ಭಾಶಯದ ಭಿತ್ತಿಯು ನಿಷೇಚನಗೊಂಡು ಅಭಿವರ್ಧನೆಗೊಳ್ಳುತ್ತಿರುವ ಅಂಡವನ್ನು ಸ್ವೀಕರಿಸಲು ಸ್ವತಃ ಸಿದ್ಧಗೊಳ್ಳುತ್ತೆ. ಅಂಡವು ನಿಷೇಚನಗೊಳ್ಳದಿದ್ದರೆ ಗರ್ಭಾಶಯದ ಮಂದವಾದ ಭಿತ್ತಿ ಮತ್ತು ರಕ್ತದ ಜೊತೆಗೆ ದೇಹದಿಂದ ಹೊರಬರುತ್ತದೆ. ಇದನ್ನು ನಾವು ಋತುಸ್ರಾವ ಅಂತ ಕರಿತೀವಿ. ಸಾಮಾನ್ಯವಾಗಿ 28ರಿಂದ 30 ದಿನಗಳಲ್ಲಿ ಒಮ್ಮೆ ಋತುಸ್ರಾವ ಆಗ್ತಾ ಹೋಗುತ್ತೆ. ಯುಗ್ಮಜವು XX ಅಥವಾ XY ವರ್ಣತಂತುಗಳನ್ನು ಹೊಂದಿದೆಯೇ ಎಂಬುದರ ಮೇಲೆ ಹುಟ್ಟುವ ಮಗುವಿನ ಲಿಂಗ ನಿರ್ಧಾರಿತ ಆಗುತ್ತೆ. ಲಿಂಗ ನಿರ್ಧಾರಕ್ಕೆ ಕಾರಣ ಯಾರು? ತಂದೆಯೇ ಲಿಂಗ ನಿರ್ಧಾರಕ್ಕೆ ಕಾರಣ ಆಗ್ತಾ ಹೋಗ್ತಾನೆ. ಇನ್ನು ಹದಿಹರೆಯದ ಸಮಯದಲ್ಲಿ ಸಂತುಲಿತ ಆಹಾರವನ್ನು ಸೇವಿಸುವುದು ಮತ್ತು ವೈಯಕ್ತಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು ತುಂಬ ಮುಖ್ಯ ಅಂತ ಸಹ ಈ ಪಾಠದಲ್ಲಿ ನಾವು ತಿಳ್ಕೊಂಡ್ವಿ. ಇನ್ನು ಇದರಲ್ಲಿ ಕೆಲವೊಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ಸೊ ಅದನ್ನು ನಾನು ಕೇಳಿಬಿಡ್ತೇನೆ. ಸೊ ನೀವು ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡ್ತಾ ಹೋಗಿ. ಇಲ್ಲಿ ಏನಿದೆ, ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಇದೆ. 7ನೇ ಪ್ರಶ್ನೆಗೆ ಏನಿದೆ, ಸರಿಯಾದ ಆಹಾರವು ಅವರ ಮಿದುಳಿನ ಬೆಳವಣಿಗೆಯನ್ನು ಉಂಟು ಮಾಡುತ್ತೆ. ಅವರಲ್ಲಿ ನಡೆಯುತ್ತಿರುವ ಕ್ಷಿಪ್ರ, ಅವರಲ್ಲಿ ಅಂತಂದರೆ ಯಾರು? ಹದಿಹರೆಯದಲ್ಲಿ. ಅವರಲ್ಲಿ ನಡೆಯುತ್ತಿರುವ ಕ್ಷಿಪ್ರ ಬೆಳವಣಿಗೆಗೆ ಸರಿಯಾದ ಆಹಾರ ಬೇಕಾಗುತ್ತೆ. ಹದಿಹರೆಯದವರು ಎಲ್ಲ ಸಮಯದಲ್ಲಿ ಹಸಿದುಕೊಂಡಿರುವುದಾಗಿ ಭಾವಿಸ್ತಾರೆ. ಹದಿಹರೆಯದವರಲ್ಲಿ ರುಚಿಮುಗುಗಳು ಚೆನ್ನಾಗಿ ಅಭಿವೃದ್ಧಿ ಹೊಂದಿರುತ್ತವೆ. ಇದರಲ್ಲಿ ಏನಿದೆ, ಕ್ವಶನ್ ಏನಿದೆ, ತಾವು ತಿನ್ನುವ ಆಹಾರದ ಬಗ್ಗೆ ಹದಿಹರೆಯದವರು ಜಾಗರೂಕರಾಗಿರಬೇಕು, ಏಕೆ? ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ 4ರಲ್ಲಿ ಇರ್ತವೆ. ಅದರಲ್ಲಿ ಆಪ್ಷನ್ ಟಿಕ್ ಮಾಡ್ಕೊಳ್ಳಿ. ಇನ್ನು ಮಹಿಳೆಯರಲ್ಲಿ ಸಂತಾನೋತ್ಪತ್ತಿ ವಯಸ್ಸು ಆರಂಭವಾಗುವುದು ಯಾವಾಗ ಅಂತ ಕೇಳಿದರು. ವಯಸ್ಸಿನ ಬಗ್ಗೆ ಕೊಟ್ಟಿಲ್ಲ. ಏನು ಪ್ರಾರಂಭ ಆದರೆ ಆಗುತ್ತೆ? ಋತುಚಕ್ರ ಪ್ರಾರಂಭ ಆದರೆ ಸಂತಾನೋತ್ಪತ್ತಿ ವಯಸ್ಸು ಪ್ರಾರಂಭ ಆಗುತ್ತಾ? ಸ್ತನಗಳ ಬೆಳವಣಿಗೆ ಪ್ರಾರಂಭ ಆದಾಗ ಸಂತಾನೋತ್ಪತ್ತಿ ವಯಸ್ಸು ಪ್ರಾರಂಭ ಆಗುತ್ತಾ? ದೇಹದ ತೂಕ ಹೆಚ್ಚಾದಾಗ ಆಗುತ್ತಾ? ಎತ್ತರ ಹೆಚ್ಚಾದಾಗ ಆಗುತ್ತಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಇನ್ನು ಇಲ್ಲೊಂದು ಪ್ರಶ್ನೆ ಇದೆ, ಹದಿಹರೆಯದವರ ಸರಿಯಾದ ಆಹಾರವು ಇವುಗಳನ್ನು ಒಳಗೊಂಡಿರುತ್ತೆ. ಎಂಥ ಆಹಾರ ತಿನ್ನಬೇಕು? ಚಿಪ್ಸು, ನೂಡಲ್ಸು, ಕೋಕನ ತಿನ್ನಬೇಕಾ? ಚಪಾತಿ, ಬೇಳೆ, ತರಕಾರಿಗಳನ್ನು ತಿನ್ನಬೇಕಾ? ಅಕ್ಕಿ, ನೂಡಲ್ಸು, ಬರ್ಗರ್ಸ್ ಆ ಥರ ತಿನ್ನಬೇಕಾ? ತರಕಾರಿ, ಕಟ್ಲೆಟ್ಸ್, ಚಿಪ್ಸು, ನಿಂಬೆಕಾಯಿ ಪಲ್ಯ ಈ ಥರ ತಿನ್ನಬೇಕಾ? ಇದರಲ್ಲಿ ಈ ಆಪ್ಷನ್ಸಲ್ಲಿ ಯಾವ ಅನ್ನೋದನ್ನ ಇಲ್ಲಿ 3 ಪ್ರಶ್ನೆ ಆಯಿತು, ಕಮೆಂಟ್ ಮಾಡ್ತಾ ಹೋಗಿ. ಇನ್ನು ಮುಂದಿನ ಒಂದು ತರಗತಿಗಳಲ್ಲಿ ಮುಂದಿನ ಪಾಠಗಳ ಬಗ್ಗೆ ಮಾಡ್ತಾ ಹೋಗೋಣ ಅಂತ ಹೇಳ್ತಾ, ವೀಕ್ಷಕರೇ, ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ತಿಳಿತಾ, ಅದಷ್ಟೇ ಅಲ್ಲದೆ ಈಗ ನೀವು ನಮ್ಮ ವಾಟ್ಸಪ್ ಗ್ರೂಪ್ನ ಸಹ ಜಾಯ್ನ್ ಆಗ್ತಾ ಹೋಗ್ಬೋದು. ಅದರ ಲಿಂಕನ್ನು ಸಹ ನಾನೀಗ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಆಗ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ತರಗತಿಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.